ಶ್ರೀಗುರುಭ್ಯೋ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಶುದೃಶಂ ನೋ ಜಯ ಜಯ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇನ ಬಧ್ಯನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಪವಿತ್ರವಾಗಿರತಕ್ಕ ಮಧ್ವನವಮಿ ಉತ್ಸವದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಶ್ರೀಮದಾಚಾರ್ಯರು ತಾವು ಅವತಾರ ಮಾಡಿದ್ದು ತತ್ವೋಪದೇಶ ಮಾಡುವುದಕ್ಕಾಗಿ, ಪರಮಾತ್ಮನ ತತ್ವಜ್ಞಾನವನ್ನು ತಿಳಿಸಿಕೊಡುವುದಕ್ಕಾಗಿಯೇ ಆಚಾರ್ಯರು ಅವತಾರ ಮಾಡಿದರು. ಆ ಅವತಾರ ಮಾಡಿ ಪರಿಸಮಾಪ್ತಿ ಮಾಡಿ ಭೂಲೋಕದಲ್ಲಿ ಇರುವ ಜನರಿಗೆ ದೃಶ್ಯರಾಗಿದ್ದರು ಕೆಲವು ವರ್ಷಗಳು. ತದನಂತರ ಈ ಒಂದು ದಿವಸ ಮಾಘ ಶುದ್ಧ ನವಮಿ ದಿವಸ ಈ ಲೋಕದಲ್ಲಿ ಕಾಣಿಸಿಕೊಳ್ಳದೆ ಬದರಿಯಲ್ಲಿ ತಮ್ಮನ್ನು ಕಾಣಿಸಿಕೊಂಡ್ರು ಹಾಗೆಂತ ಪ್ರತೀತಿ. ಈಗಲೂ ಕೂಡ ಆಚಾರ್ಯರು ಆ ಸರಸಭಾರತಿ ವಿಲಾಸದಲ್ಲಿ ಹೇಳಿದಂತೆ 36,000 ವರ್ಷ ಇರ್ತಾರೆ ಬದರಿಯಲ್ಲೇ ಇದ್ದು ವೇದವ್ಯಾಸರ ಸೇವೆಯನ್ನು ಮಾಡಿಕೊಂಡು ಇರ್ತಾರೆ ಅಂತ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಹರಿಕಥಾಮೃತಸಾರದಲ್ಲಿ ತಿಳಿಸಿದಂತೆ ಆಚಾರ್ಯರ ಅವತಾರ ಯಾಕೆ ಆಯಿತು ಹಾಗೆಂದರೆ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ 20 ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರುದಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ 14 ಲೋಕದಲ್ಲಿ ಮೆರೆದ ಪ್ರತಿಮೆಗೊಂದಿಸುವೆ. ಕ್ಷಿತಿಯೊಳಗೆ ಅಂದರೆ ಭೂಮಿಯಲ್ಲಿ ಮಣಿಮಂತ ಮೊದಲಾದ ದುಷ್ಟರು ಏನು ಮಾಡಿದರು, 21 ಕುಭಾಷ್ಯವನ್ನು ಬ್ರಹ್ಮಸೂತ್ರಕ್ಕೆ ದುರ್ಭಾಷ್ಯವನ್ನು ರಚನೆ ಮಾಡಿದರು. ಅದನ್ನು ನಾಶಪಡಿಸುವುದಕ್ಕಾಗಿ, ಅಂದರೆ ಆ ವ್ಯಾಖ್ಯಾನಗಳು ಸರಿಯಲ್ಲ, ಸರಿಯಾದ ಅರ್ಥ ಏನು, ವೇದಗಳ ಅರ್ಥ ಏನು, ಬ್ರಹ್ಮಸೂತ್ರಗಳ ಅರ್ಥ ಏನು ಎಂಬುದನ್ನು ನಿರೂಪಣೆ ಮಾಡುವುದಕ್ಕಾಗಿಯೇ ಆಚಾರ್ಯರ ಅವತಾರ ಆಯಿತು ಹಾಗೆ ಅಂತ. ಅದರಲ್ಲಿ ಸ್ವಲ್ಪ ಮುಂದೆ ನೋಡಿದರೆ ಆಚಾರ್ಯರ ಸಿದ್ಧಾಂತ ಏನು ಹಾಗೆ ಅಂದರೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಈ ಪ್ರಪಂಚದಲ್ಲಿ ಏನಿದೆ ಪಂಚಭೇದಗಳು ಇದೆ. ಯಾವುದದು ಪಂಚಭೇದ? ಒಂದು ಜೀವರಿಗೂ ಇನ್ನೊಂದು ಜೀವರಿಗೂ ಇರುವ ಭೇದ, ಹೌದಲ್ಲ? ಒಂದು ಜೀವರಿದ್ದ ಹಾಗೆ ಇನ್ನೊಬ್ಬರು ಇರೋದಿಲ್ಲ, ಒಬ್ಬರ ಗುಣ ಇದ್ದ ಹಾಗೆ ಇನ್ನೊಬ್ಬರ ಗುಣ ಇರೋದಿಲ್ಲ, ಒಬ್ಬರ ಜ್ಞಾನ ಇದ್ದ ಹಾಗೆ ಇನ್ನೊಬ್ಬರ ಜ್ಞಾನ ಇರೋದಿಲ್ಲ. ಎಲ್ಲರಿಗೂ ಜ್ಞಾನ ಒಂದೇ ರೀತಿ ಇರುತ್ತದ? ನೋಡಿ, ಸ್ಕೂಲಲ್ಲಿ ನೋಡಿ, ಪರೀಕ್ಷೆಯಲ್ಲಿ ನೋಡಿ, ಎಲ್ಲರೂ ಒಂದೇ ಥರ ಮಾರ್ಕ್ಸ್ ತೆಗೆದುಕೊಳ್ತಾರ? ಅಧ್ಯಾಪಕರು ಒಬ್ಬರೇ ಆದರೂ ಕೂಡ ಮಾರ್ಕ್ಸು ಬೇರೆ ಬೇರೆಯೇ ಇರುತ್ತದೆ. ಅದರಿಂದ ಇದು ಭೇದ, ಇದು ಒಂದು ಜೀವರಿಗೂ ಇನ್ನೊಂದು ಜೀವರಿಗೂ ಭೇದ, ಇದು ಅನುಭವ ಸಿದ್ಧವಾದದ್ದು ಹಾಗೆ ಅಂತ. ಅದೇ ಥರ ಒಂದು ಜಡ ಇನ್ನೊಂದು ಜಡ, ಅದಕ್ಕೂ ಕೂಡ ಭೇದ ಇದೆ ಹಾಗೆ ಅಂತ. ಒಂದು ಜಡ ಇದ್ದ ಹಾಗೆ ಮತ್ತೊಂದು ತೂಕ ಇರ್ಬೋದು, ಅಳತೆ ಇರ್ಬೋದು, ವ್ಯತ್ಯಾಸ ಸೂಕ್ಷ್ಮವಾಗಿ ಆದರೂ ಇದ್ದೇ ಇರುತ್ತದೆ ಹಾಗೆ ಅಂತ. ಜೀವ ಭೇದ, ಜಡ ಭೇದ ಮತ್ತು ಜೀವ ಜಡಕ್ಕೂ ಭೇದ, ಜೀವ ಬೇರೆ ಜಡ ಬೇರೆ ಹಾಗೆ ಅಂತ. ಅಂದರೆ ಜೀವ ಜಡ ಒಂದು ಅಂತ ನಾವೆಲ್ಲಿ ತಿಳ್ಕೋತೀವಿ ಹಾಗೆಂತ ನೋಡಿದರೆ, ಈ ಶರೀರವೇ ನಾವು ಅಂತ ಅನೇಕ ಬಾರಿ ತಿಳ್ಕೊಂಡ್ಬಿಡ್ತೀವಿ. ಈ ಶರೀರವೇ ನಾವಲ್ಲವಂತೆ.
ಶರೀರ ಬೇರೆ, ಜೀವ ಬೇರೆ, ಹಾಗೆ ಅಂತ. ಜೀವ ಬೇರೆ, ಜಡ, ಈ ಶರೀರ ಜಡ ಅದು, ಹಾಗೆ ಅಂತ. ಇದು ಮೂರನೇ ಭೇದ. ಇನ್ನು ನಾಲ್ಕನೆಯದು ಈಶ್ವರ ಮತ್ತು ಜಡ, ಅದು ಬೇರೆ, ಹಾಗೆ ಅಂತ. ಅಲ್ಲ, ನಾವೆಲ್ಲಿ ತಿಳಿಯೋದೇ ಇಲ್ಲಲ್ಲ, ಜಡ ಬೇರೆ ಈಶ್ವರ ಬೇರೆ ನಾವು ಒಪ್ಪಿದ್ದೀವಿ ಅಲ್ಲ, ಹಾಗೆ ಅಂತ ಕೇಳಿದರೆ ನೋಡಿ, ಸ್ವಲ್ಪ ಪ್ರತಿಮೆಯನ್ನು ನೋಡ್ತೀವಿ, ದೇವರ ಪ್ರತಿಮೆ ನೋಡ್ತೀವಿ. ದೇವರ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆ ಬೇರೆ, ದೇವರು ಬೇರೆ. ಪ್ರತಿಮೆ ಅದು ಕಲ್ಲಿನಲ್ಲಿ ಆದದ್ದು, ಆ ಕಲ್ಲಿನಲ್ಲಿ ಪರಮಾತ್ಮನ ಸನ್ನಿಧಾನ ಇರತಕ್ಕದ್ದು, ಹಾಗೆ ಅಂತ. ಅದರಿಂದ ಜಡ ಬೇರೆ, ಈಶ್ವರ ಬೇರೆ, ಹಾಗೆ ಅಂತ. ಇನ್ನು ಐದನೆಯದು ಈಶ್ವರ ಮತ್ತು ಜೀವ, ಜೀವ ಬೇರೆ, ಈಶ್ವರ ಬೇರೆ, ಹಾಗೆ ಅಂತ. ನಾನೇ ದೇವರು ಅಂತ ನಾವು ಎಲ್ಲಿ ಹೇಳ್ತೀವಿ, ಹಾಗೆ ಅಂತ ಹೇಳಿದರೆ ನೋಡಿ, ಪ್ರವಚನ ಯಾರು ಮಾಡಿದ್ದು? ನಾನು ಮಾಡಿದೆ. ಊಟ ಯಾರು ಮಾಡಿದ್ದು? ನಾನು ಮಾಡಿದೆ. ನಾನು 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 ಅಂತ ಹೇಳ್ತೀವಿ ನೋಡಿ. ವಾಸ್ತವಿಕವಾಗಿ ಮಾಡಿದ್ದು ಯಾರು? ಪ್ರವಚನ ಹೇಳಿದ್ದು, ಕೇಳಿದ್ದು, ಊಟ ಕೊಟ್ಟದ್ದು, ಜೀರ್ಣ ಮಾಡಿಸಿದ್ದು ಎಲ್ಲವೂ ಕೂಡ ಯಾರು? ಪರಮಾತ್ಮ. ಆ ಪರಮಾತ್ಮನಲ್ಲಿ ಇರುವ ಆ ಸ್ವಾತಂತ್ರ್ಯ ಎನ್ನತಕ್ಕ ಗುಣವನ್ನು ನಾವು ನಮ್ಮಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಾವೇ ಸ್ವತಂತ್ರರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ನಾನೇ ದೇವರು ಎಂಬ ಒಂದು ಭ್ರಮೆ ಸಾಮಾನ್ಯವಾಗಿ ನಮ್ಮಲ್ಲಿ ಇರುತ್ತದೆ. ಅದು ಕೂಡ ಸರಿಯಲ್ಲ. ಈಶ್ವರ ಬೇರೆ, ಜೀವ ಬೇರೆ, ಹಾಗೆ ಅಂತ ಈ ಪಂಚಭೇದಗಳ ವಿಚಾರವನ್ನು ಮುಖ್ಯವಾಗಿ ಮನದಟ್ಟು ಮಾಡಿಕೊಟ್ಟವರು ಶ್ರೀಮದ್ ಆಚಾರ್ಯರು, ಹಾಗೆ ಅಂತ. ಅಲ್ಲ, ಉಳಿದ ಆಚಾರ್ಯರು ಬಂದಿದ್ದರಲ್ಲವ ಹಿಂದೆ, ಶಂಕರಾಚಾರ್ಯರು ಇರ್ಬೋದು, ರಾಮಾನುಜಾಚಾರ್ಯರು ಇರ್ಬೋದು, ಅವರೆಲ್ಲ ಏನು ಮಾಡಿದರು ಹಾಗೆಂದರೆ ಈ ವಾಯುದೇವರ ವಿಚಾರವನ್ನೇ ಸರಿಯಾಗಿ ಅವರು ನಿರೂಪಣೆ ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ಈ ವಾಯುದೇವರು ಅಂದರೆ ಮುಖ್ಯ ಪ್ರಾಣ ನಮ್ಮಲ್ಲಿ ಎಷ್ಟು ರೂಪದಿಂದ ಇದ್ದಾರೆ ಹಾಗೆಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಹಾಗೆಂತ. ಪ್ರಾಣಾಗ್ನಿಹೋತ್ರ ಮಾಡುವಾಗ ನಾವು ಸ್ವೀಕಾರ ಮಾಡ್ತೀವಿ ನೋಡಿ, ಈ ರೂಪವನ್ನೇ ಚಿಂತನೆ ಮಾಡಿ ಮಾಡ್ತೀವಿ. ಅಂದರೆ ನಮ್ಮ ಒಳಗೆ ಪ್ರಾಣದೇವರು 5 ರೂಪದಿಂದ ಇದ್ದಾರೆ, ಹಾಗೆ ಅಂತ. ಆದರೆ ಇದು ಬ್ರಹ್ಮಸೂತ್ರದಲ್ಲಿ, ವೇದಗಳಲ್ಲಿ ಪ್ರಸಿದ್ಧವಾದ ಒಂದು ವಿಚಾರ ನೋಡಿ. ಅದಕ್ಕೆ ಛಾಂದೋಗ್ಯದಲ್ಲೂ ಕೂಡ ಒಂದು ಮಾತು ಬರುತ್ತದೆ. ಒಂದು ದೇಹ ತೆಗೆದುಕೊಳ್ತಾರೆ, ದೇಹದಲ್ಲಿ ಯಾರು ದೊಡ್ಡವರು? ಅನೇಕ ದೇವತೆಗಳು ಇರತಕ್ಕ ಈ ಶರೀರ, ಯಾರು ದೊಡ್ಡವರು ಇವರಲ್ಲಿ? ಕಣ್ಣಿನ ದೇವತೆ ಹೇಳ್ತಾನೆ ನಾನು ದೊಡ್ಡವ, ಹಾಗೆ ಅಂತ. ಕಣ್ಣಿನ ದೇವತೆ ಅಂದರೆ ಯಾರು? ಸೂರ್ಯ. ಕಿವಿ ದೇವತೆ ಹೇಳ್ತಾನೆ ನಾನು ದೊಡ್ಡವ, ಹಾಗೆ ಅಂತ. ಈ ರೀತಿಯಾಗಿ ಪರಸ್ಪರ ಏನಾಯಿತು, ಅವರ ಮಧ್ಯದಲ್ಲಿ ವಾದ ಪ್ರತಿವಾದ ಬಂತು. ನಾನು ದೊಡ್ಡವ, ನಾನು ದೊಡ್ಡವ ಅಂತ. ಯಾರು ದೊಡ್ಡವರು? ಮನಸ್ಸಿನ ದೇವತೆ ಹೇಳ್ತಾರೆ ನಾನು ದೊಡ್ಡವ, ಹಾಗೆ ಅಂತ. ಕೈ ಇಂದ್ರದೇವರು ಹೇಳ್ತಾರೆ ನಾನು ದೊಡ್ಡವ, ಹಾಗೆ ಅಂತ. ಪಾದದಲ್ಲಿ ಜಯಂತ ನಾನು ದೊಡ್ಡವ ಅಂತ ಹೇಳ್ತಾರೆ. ಈ ರೀತಿಯಾಗಿ ದೇವತೆಗಳ ಮಧ್ಯದಲ್ಲಿ ಪರಸ್ಪರ ಕಲಹ ಬಂತಂತೆ. ಕಲಹ ಬಂದಾಗ ತೀರ್ಮಾನ ಮಾಡೋದು ಹೇಗೆ? ಒಂದು ಮಾಡೋಣ, ಶರೀರವನ್ನು ತೆಗೆದುಕೊಳ್ಳೋಣ, ಯಾರು ಹೋದರೆ ಶರೀರ ಬೀಳುತ್ತದೋ ಅವರು ದೊಡ್ಡವರು, ಮತ್ತು ಯಾರು ಪ್ರವೇಶ ಮಾಡಿದರೆ ಶರೀರ ಎದ್ದೇಳುತ್ತದೋ ಅವರು ದೊಡ್ಡವರು. 2 ರೀತಿಯಾದ ಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಬ್ಬೊಬ್ಬರೇ ಹೊರಟರು. ಕಣ್ಣಿನ ದೇವತೆ ಹೊರಟರು. ಏನಾಯಿತು? ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ ಹೊರತು ಶರೀರ ಗಟ್ಟಿಯಾಗಿ ಇತ್ತು. ಕಿವಿಯ ದೇವತೆ ಹೊರಟರು. ಕಿವಿ ಕೇಳಿಸಲಿಲ್ಲ ಅಷ್ಟೇ, ಶರೀರ ಬಿದ್ದಿಲ್ಲ, ಗಟ್ಟಿಯಾಗಿತ್ತು. ಇನ್ನು ಕೈ ಕಾಲು ಹೊರಟರು, ಆ ದೇವತೆ ಹೊರಟರು, ಅವಯವ ಬಿದ್ದೇ ಹೊರತು ಶರೀರ ಏನು ಬಿದ್ದಿಲ್ಲ.
ಶ್ರೀ ಗುರುಭ್ಯೋ ನಮಃ. ಸಮಯ ಭಾಳ ಆಗೋಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಂಸಾರದಲ್ಲಿ ತಿಳಿಸಿದಂತೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಅಂದರೆ ಪಂಚಭೇದದಿಂದ ಶರೀರದಲ್ಲಿ ಮಾಡೋರು ಯಾರು? ಪ್ರಾಣಾಪಾನ ವ್ಯಾನ ಉದಾನ ಸಮಾನ ರೂಪದಿಂದ ಪಂಚಭೇದ ಅಂದರೆ ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ, ಜೀವೇಶ್ವರ, ಜಡೇಶ್ವರ, ಹಾಗೆ ಅಂತ ಈ ರೀತಿಯಾಗಿ ಪಂಚಭೇದಗಳಿಂದ ತುಂಬಿದ ಈ ಒಂದು ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಇದ್ದಾನಲ್ಲ, ಅವನೇ ಮುಖ್ಯವಾದ ಸ್ವಾಮಿ ಹಾಗೆ ಅಂತ ನಿರೂಪಣೆ ಮಾಡಿದವರು. ಅಂಥ ಪ್ರಾಣದೇವರ ಅವತಾರಭೂತರು. ಉಪನಿಷತ್ತಿನಲ್ಲಿ ತಿಳಿಸಿದಂತೆ ದೇವತೆಗಳ ಮಧ್ಯದಲ್ಲಿ ಪರಸ್ಪರ ಸಂವಾದ ನಡೀತಂತೆ. ಯಾರು ದೊಡ್ಡವರು ಅಂತ ವಿಚಾರ ಮಾಡಿದಾಗ ತೀರ್ಮಾನ ಆಯಿತು, ಒಂದೊಂದು ಶರೀರದಿಂದ ಒಬ್ಬರೇ ಹೋಗೋಣ, ಯಾರು ಹೋದಾಗ ದೇಹ ಬೀಳುತ್ತದೋ ಅವರೇ ದೊಡ್ಡವರು ಹಾಗೆ ಅಂತ ಪರೀಕ್ಷೆ ಮಾಡಿದರು. ಕಣ್ಣು ಹೋಯಿತು, ಕಿವಿ ಹೋಯಿತು, ಕೈಕಾಲು ಹೋಯಿತು, ಮನಸ್ಸು ಅಂದರೆ ಕೋಮಾ ಸ್ಟೇಜಿಗೆ ಹೋದರೆ ಹೊರತು ಶರೀರ ಬಿದ್ದಿಲ್ಲ. ಶರೀರ ಚೆನ್ನಾಗಿ ಉಸಿರಾಡಿಕೊಂಡು ಚೆನ್ನಾಗಿಯೇ ಇತ್ತು. ಆದರೆ ಯಾವಾಗ ವಾಯುದೇವರು ಹೊರಟರು ಆಗ ಶರೀರ ಬೀಳಲಿಕ್ಕೆ ಶುರುವಾಯಿತು. ಈ ರೀತಿಯಾಗಿ ಮತ್ತೆ ಸೇರಿದರು, ಎಲ್ಲ ದೇವತೆಗಳು ಸೇರಿದರು. ಕಣ್ಣಿನ ದೇವತೆ ಸೇರಿದರು, ಕಿವಿಯ ದೇವತೆ, ಕೈಕಾಲಿನ ದೇವತೆ, ಮನಸ್ಸಿನ ದೇವತೆ. ಯಾರು ಬಂದಾಗಲೂ ಕೂಡ ಶರೀರ ಎದ್ದಿಲ್ಲ. ಮತ್ತೆ ವಾಯುದೇವರು ಪ್ರವೇಶ ಮಾಡಿದರು, ಶರೀರ ಎದ್ದು ಕೂತ್ಕೊಂಡಿತ್ತು. ಇದು ಉಪನಿಷತ್ತಿನಲ್ಲಿ ಬರುವ ವಿಚಾರ. ಏನು ಸ್ಪಷ್ಟ ಆಯಿತು ಇದರಿಂದ? ಈ ಶರೀರವನ್ನು ಧಾರಣೆ ಮಾಡುವವರು ವಾಯುದೇವರೇ. ಅಂದರೆ ಪರಸ್ಪರ ಅವರು ಹೇಳಿದ್ರಂತೆ ವಾಯುದೇವರು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ತಪ್ಪಾಯಿತು ನಮ್ಮದು, ನೀವೇ ದೊಡ್ಡವರು ಅಂತ ಜಗತ್ತಿಗೆ ಅನುಭವಪೂರ್ವಕವಾಗಿ ತೋರಿಸಿ ಹೇಳಿದಿರಿ ಹಾಗೆ ಅಂತ ವಾಯುದೇವರು ಕೂಡ ಅನುಗ್ರಹವನ್ನು ಮಾಡಿದರು ಅಂತ ಒಟ್ಟು ವಿಚಾರ. ಈ ವಿಚಾರ ಉಪನಿಷತ್ತಿಗೆ ಸರಿಯಾಗಿ ವ್ಯಾಖ್ಯಾನ ಮಾಡುವವರು ಏನು ಮಾಡಬೇಕು? ಮುಖ್ಯಪ್ರಾಣ ದೇವರನ್ನು ಚಂದ್ರಿಕಾದಲ್ಲಿ ಹೇಳ್ತಾರೆ. ಚಂದ್ರಿಕಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರೆಲ್ಲ ಹೇಗೆ ಮಾಡಿದ್ದಾರೆ? ಮುಖ್ಯಪ್ರಾಣ ದೇವರನ್ನು ಅದು ಜಡ ಅಂತ ಹೇಳಿಬಿಟ್ಟಿದ್ದಾರೆ. ಸರಿನಾ? ಹೇಗೆ? ಗಾಳಿ ಮುಖ್ಯಪ್ರಾಣ ಅಂದರೆ ಏನು? ಗಾಳಿ, ಅದರಿಂದ ಅದು ಒಂದು ಜಡ ಹಾಗೆ ಅಂತ ಚಂದ್ರಿಕಾಚಾರ್ಯರು ಪ್ರಶ್ನೆ ಮಾಡ್ತಾರೆ. ಅಲ್ಲಪ್ಪ, ಜಡ ಮಾತಾಡುತ್ತಾ? ಅಷ್ಟು ದೇವತೆಗಳು ಮಾತಾಡಿದರು, ನಾನು ದೊಡ್ಡವ ನೀನು ದೊಡ್ಡವ ಅಂತ ಹೇಳಿದರು, ಮುಖ್ಯಪ್ರಾಣ ದೇವರು ಅನುಗ್ರಹ ಮಾಡಿದರು ಅಂತ ಈ ಮಾತು ಕೇಳಿಸ್ತಾ ಇಲ್ಲವ ನಿಮಗೆ? ಅದೇ ಉಪನಿಷತ್ತಿನಲ್ಲೇ ಬಂದಿದೆ. ಮತ್ತು ಜಡ ಅಂತ ನೀವು ಹೇಗೆ ಹೇಳ್ತೀರಿ ಮುಖ್ಯಪ್ರಾಣ ದೇವರನ್ನು? ಮುಖ್ಯಪ್ರಾಣ ದೇವರು ಜಡ ಅಂತ ಹೇಳಿದ ಮೇಲೆ ಇನ್ನು ಅವರು ಜೀವ ಅಂತಲೇ ಪರಿಗಣನೆ ಮಾಡಿಲ್ಲ, ಇನ್ನು ಜೀವೋತ್ತಮರು ಅಂತ ಪರಿಗಣನೆ ಮಾಡಿಲ್ಲ ಅಂತ ಇನ್ನೇನು ಹೇಳೋದು? ಅದಕ್ಕೆ 21 ಕುಭಾಷ್ಯವನ್ನು ನಿರಾಕರಣೆ ಮಾಡುವುದಕ್ಕಾಗಿ ಅವತಾರ ಮಾಡಿದವರು ಶ್ರೀಮನ್ ಮಧ್ವಾಚಾರ್ಯ. ಯಾಕೆ? ಪ್ರಾಣತತ್ವವನ್ನು ಸರಿಯಾಗಿ ತಿಳಿಯಿಲ್ಲ ಅಂದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ. ನೋಡಿ, ಅದಕ್ಕೆ ಹೊರಟರು ಸುಮಧ್ವ ವಿಜಯ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ಗುರುಗಳಲ್ಲಿ ಭಕ್ತಿ ಮಾಡಿದರೆ ಮಾತ್ರ, ಗುರುಗಳನ್ನು ಜಡ ಅಂತ ತಿಳ್ಕೊಂಡ್ಬಿಟ್ರೆ ದೇವರಲ್ಲಿ ಭಕ್ತಿ ಹೇಗೆ ಬರ್ತದೆ ರೀ? ಬರೋದಿಲ್ಲ. ಅದರಿಂದ ಆ ರೀತಿಯಾದ ಅಪವ್ಯಾಖ್ಯಾನಗಳನ್ನೆಲ್ಲ ನಿರಾಕರಣೆ ಮಾಡಬೇಕು. ಸಜ್ಜನರಿಗೆ ಸರಿಯಾದ ತತ್ವಜ್ಞಾನ ಮುಟ್ಟಿಸಬೇಕು. ಇದೊಂದು ಸ್ಯಾಂಪಲ್. ನೀವು ದೊಡ್ಡ ದೊಡ್ಡ ಗ್ರಂಥಗಳನ್ನು, ಚಂದ್ರಿಕಾದಿ ಗ್ರಂಥಗಳನ್ನು ನೋಡಿದರೆ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಸೂತ್ರಕ್ಕೂ ಕೂಡ ಬೇರೆಯವರು ಮಾಡಿದ ವ್ಯಾಖ್ಯಾನ ಯಾಕೆ ಸರಿಯಲ್ಲ, ಶ್ರೀಮದಾಚಾರ್ಯರು ಹೇಳಿದ ಸಿದ್ಧಾಂತವೇ ಯಾಕೆ ಸರಿ ಅಂತ ಸುಸ್ಪಷ್ಟವಾಗಿ ವ್ಯಾಖ್ಯಾನವನ್ನು ಇನ್ನೂ ಹೆಚ್ಚು ನಾವು ಗ್ರಂಥಗಳಲ್ಲಿ ಅವಲೋಕನ ಮಾಡಿದರೆ ನಮಗೆ ಸಿಗ್ತಕ್ಕ ವಿಚಾರ ಅದು. ಅದರಿಂದ ಮುಖ್ಯಪ್ರಾಣದೇವರು ಜೀವೋತ್ತಮರು, ಪರಮಾತ್ಮ ಆ ಮುಖ್ಯಪ್ರಾಣನಿಗೂ ಕೂಡ ಒಡೆಯನಾಗಿದ್ದಾನೆ ಹಾಗೆಂತ. ಆ ಮುಖ್ಯಪ್ರಾಣದೇವರೇ ಪರಮಾತ್ಮನ ಸೇವೆಗಾಗಿ 3 ರೂಪವನ್ನು ತಾಳಿದರು. ಹನುಮ, ಭೀಮ, ಮಧ್ವ ಹಾಗೆ ಅಂತ. ರಾಮಚಂದ್ರನ ಸೇವೆಗಾಗಿ ಹನುಮಂತನಾಗಿ ಬಂದರು. ಭೀಮಸೇನ ದೇವರ ಸೇವೆ, ಕೃಷ್ಣನ ಸೇವೆಗಾಗಿ ಭೀಮನಾಗಿ ಬಂದರು. ವೇದವ್ಯಾಸರ ಸೇವೆಗಾಗಿ ಮಧ್ವಾಚಾರ್ಯರಾಗಿ ಬಂದರು. ಅಲ್ಲ,
ನೀವು ಇದೆಲ್ಲ ಹೇಳ್ತೀರಿ, ಆದರೆ ಪ್ರಾಣದೇವರು ಅಂತ ಜಗತ್ತಿನಲ್ಲಿ ಜಡ ಅಂತಲೇ ಪ್ರಸಿದ್ಧಿ ಇದೆ ನೋಡಿ. ಯಾರಿಗಾರು ಗೊತ್ತಾ ಪ್ರಾಣದೇವರು ಅಂತ ಕೇಳಿದರೆ ನೋಡಿ, ಮಾಧ್ವರು ಬಿಟ್ಟು ಬೇರೆಯವರಿಗೆ ಮುಖ್ಯ ಪ್ರಾಣದೇವರ ಯಾರವರು? ವಾಯು ಅಂತ ಗೊತ್ತು ಅಷ್ಟೇ, ಮುಖ್ಯ ಪ್ರಾಣ ಗೊತ್ತೇ ಇಲ್ಲ ನೋಡಿ. ಅದು ಯಾಕೆ ಹಾಗೆ ಅಂತ ವಿಚಾರ ಮಾಡಿದರೆ, ಹೌದು, ಅದಕ್ಕೂ ಕೂಡ ಒಂದು ಸಲ ಕಣ್ವರಿಷಿಗಳು ತಪಸ್ ಮಾಡ್ತಾ ಇದ್ದರು. ಅಲ್ಲಿ ವಾಯುದೇವರು ಒಂದು ಯಾಗವನ್ನು ಮಾಡಬೇಕು ಅಂತ ಭೂಮಿಯನ್ನು ಉಳ್ತಾ ಇದ್ದಾರೆ. ಭೂಮಿಯನ್ನು ಉಳ್ತಾ ಇರುವಾಗ ಆ ನೇಗಿಲು ತಾಕಿಬಿಡ್ತು ಕಣ್ವರಿಷಿಗಳಿಗೆ ಸಿಟ್ಟು ಬಂದೋಯ್ತು. ನಾನು ತಪಸ್ ಮಾಡ್ತಾ ಕೂತಿದ್ರೆ ನನ್ನ ಮೇಲೆ ತಾಕಿಸ್ಬಿಡ್ತೀಯ ನೀನು, 3 ಲೋಕದಲ್ಲೂ ನಿನ್ನ ರೂಪ ಅಪ್ರಸಿದ್ಧವಾಗಲಿ ಅಂತ ಶಾಪ ಕೊಟ್ಟುಬಿಟ್ಟು. ಕಣ್ವರಿಷಿಗಳು ವಾಯುದೇವರಿಗೆ ಶಾಪ ನೋಡಿ. ಕಣ್ವರಿಷಿಗಳು ಕೆಳಗಿನ ಕಕ್ಷೆಯಲ್ಲಿ ಇದ್ದಾರೆ, ವಾಯುದೇವರು 3ನೇ ಕಕ್ಷೆ. ಅವರು ಕೊಟ್ಟ ಶಾಪ ತಲುಪ್ತದ ಹಾಗೆ ಅಂದರೆ ಪರಮಾತ್ಮ ಒಂದು ನಿಯಮ ಮಾಡಿ ಇಟ್ಬಿಟ್ಟಿದ್ದಾನಂತೆ. ಬ್ರಾಹ್ಮಣರು ಏನಾರು ಶಾಪ ಕೊಟ್ಟರೆ ಅದನ್ನು ತಿರಸ್ಕಾರ ಮಾಡಬೇಡಿ, ಅದನ್ನು ಆಮೋದನೆ ಮಾಡಿ. ಜಗತ್ತಿನಲ್ಲಿ ಒಂದು ಹೆಸರು ಇರಬೇಕಾಗಿದೆ, ಬ್ರಾಹ್ಮಣರಿಗೆ ಒಂದು ಸ್ಥಾನಮಾನ ಇರಬೇಕಾಗಿದೆ. ಅದರಿಂದ ಅವರು ಕೊಟ್ಟ ಶಾಪವನ್ನು, ಯದ್ಯಪಿ ನಿಮಗೇನು ಅದರಿಂದ ಬಾಧ ಆಗೋದಿಲ್ಲ, ಅದರಿಂದ ಅವರು ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡ್ರಿ ಅಂತ ನೋಡಿ ಎಲ್ಲರೂ ಆಮೋದನೆ ಮಾಡ್ತಾರೆ. ಸ್ವತಃ ಪರಮಾತ್ಮನೇ ತಾನೇ ಆಮೋದನೆ ಮಾಡ್ತಾನೆ. ಅದರಿಂದ ವಾಯುದೇವರು ಕೂಡ ಅದನ್ನು ಆಮೋದನೆ ಮಾಡಿದರು. ಮತ್ತು ವಾಯುದೇವರು ಪ್ರತಿಯಾಗಿ ಶಾಪ ಕೊಟ್ಟರಂತೆ, ನೀನು ಅಸುರನಾಗಿ ಹುಟ್ಟು ಹಾಗೆ. ಸ್ವಾಮಿ ಗತಿ ಏನು ಹಾಗೆ ಅಂತ ಕೇಳಿ ನೋಡಿ. ಗುರುಗಳ ವಿರೋಧ ಮಾಡ್ಕೊಂಡ್ಬಿಟ್ರೆ ಕಾಪಾಡುವವರು ಯಾರು ಹೇಳಿ? ಗುರುಗಳು ಸಿಟ್ಟು ಬಂದು ಶಾಪ ಕೊಟ್ಟುಬಿಟ್ರು, ವಾಯುದೇವರು ಶಾಪ ಕೊಟ್ಟರು, ಅಸುರನಾಗಿ ಹುಟ್ಟು ಹಾಗೆ. ಕಾಲಿಗೆ ಬಿದ್ದರು ಕಣ್ವರಿಷಿಗಳು. ಯೋಚನೆ ಮಾಡಬೇಡ, ನಾನೇ ಬರ್ತೀನಿ, ನಿನ್ನನ್ನು ಕಾಪಾಡ್ತೀನಿ ಹಾಗೆ ಅಂತ ಹೇಳಿ ಹನುಮಂತನಾಗಿ ಬಂದಾಗ ಯಾರಿಗೂ ಗೊತ್ತಿಲ್ಲದೆ ಸೀತಾನ್ವೇಷಣಕ್ಕೆ ಅಂತ ಓದದ್ದು, ಆದರೆ ಮಾಡಿದ್ದೇನೋ ಅಲ್ಲಿ ಈ ಕಣ್ವರಿಷಿಯೇ ವಿಭೀಷಣನಾಗಿ ಹುಟ್ಟಿದ್ದು. ವಿಭೀಷಣನ ಮನೆಗೆ ಹೋಗಿ ವಿಭೀಷಣನಿಗೆ ಹೇಳಿ, ಏನಾರು ಜಗಳ ತೆಗೆದುಕೊಂಡು ರಾವಣನ ಹತ್ರ ಇರಬೇಡ ನೀನು, ಸಜ್ಜನರ ಸಂಘ ಆಗಬೇಕು, ಸಂಘವಾಗಲಿ ಸಾಧು ಸಂಘವಾಗಲಿ, ಅದರಿಂದಲೇ ಉದ್ಧಾರ. ದುಷ್ಟರ ಜೊತೆಗೆ ಸಹವಾಸ ಮಾಡಬೇಡ ನೀನು, ತೆಗೆದುಕೊಂಡು ಬಾ ಅಂತ ಹೇಳಿ, ಏನೋ ಒಂದು ನೆಪ ಹೇಳ್ಕೊಂಡು ಬಾ ಅಂತ ಹೇಳಿ ಉಪದೇಶ ಮಾಡಿದವರು ಯಾರು? ಈ ಹನುಮಂತ ದೇವರು. ಏನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮಿತಂ. ಯಾರ್ಯಾರು ದಾರಿ ತಪ್ಪಿ ಹೋಗಿದ್ದಾರೆ ಅವರನ್ನೆಲ್ಲ ಸನ್ಮಾರ್ಗದಲ್ಲಿ ಕರೆದೊಯ್ಯುವ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಯಾರು? ಮುಖ್ಯ ಪ್ರಾಣದೇವರು. ಅಂಥ ಪ್ರಾಣದೇವರ 3ನೇ ಅವತಾರನೇ ಶ್ರೀಮನ್ ಮಧ್ವಾಚಾರ್ಯರು ಹಾಗೆ ಅಂತ. ಅವರು ನಮಗೆ ಹೇಗೆ ಸಿಕ್ಕಿದ್ರು ಹಾಗೆ ಅಂತ ನೋಡಿದರೆ, ಹೇಳಿದ್ದೀವಲ್ಲ, 21 ಕುಭಾಷ್ಯಗಳಿಂದ ಪರಮಾತ್ಮನ ತತ್ವಜ್ಞಾನ ಮುಚ್ಚಿ ಹೋಗಿತ್ತು. ಪರಮಾತ್ಮನ ಸಜ್ಜನರ ಮನಸ್ಸಿನಲ್ಲಿ ಪರಮಾತ್ಮ ಕಣ್ಮರೆಯಾದ. ಪರಮಾತ್ಮ ಹೃದಯದಲ್ಲಿ ಪರಮಾತ್ಮನ ಸ್ಥಾನ ಅದು. ಹೃದಯದಲ್ಲಿ ಮನಸ್ಸಿನಲ್ಲಿ ಯಾರಿರಬೇಕು? ಪರಮಾತ್ಮನೇ ಇರಬೇಕು. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಕೂಡ ಮನಸ್ಸಿನಲ್ಲಿ ಇರಲಿಕ್ಕೆ ಅಯೋಗ್ಯರು, ಯೋಗ್ಯತೆಯೇ ಇಲ್ಲ ಅವರಿಗೆ. ಅಂತಹ ಪರಿಸ್ಥಿತಿಯಲ್ಲಿ ಆ ವಾಸುದೇವ ಕಣ್ಮರೆಯಾದಾಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಕಲಿಯುಗ, ಕಲಿಯ ಪ್ರಭಾವದಿಂದ ಎಲ್ಲ ಕಡೆ ಕಲಿ ತುಂಬ್ಕೊಂಡ್ಬಿಟ್ಟಿದ್ದಾನೆ, ಅದರಿಂದ ಸಜ್ಜನರಿಗೆ ಜ್ಞಾನದ ಮಾರ್ಗ ತಪ್ಪಿ ಹೋಗ್ತಾ ಇದೆ. ನೋಡಿ, ಸಜ್ಜನರಿಗೆ ಜ್ಞಾನ ಮಾರ್ಗ ತಪ್ಪಿ ಹೋದರೆ ಕಳಕಳಿ ಪಡುವವರು ಯಾರು? ದೇವತೆಗಳು ಹೋಗಿ, ಬ್ರಹ್ಮಾದಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಪರಮಾತ್ಮ ಎಲ್ಲರನ್ನು ಕರೆಸಿದ. ಯಾರನ್ನ ಭೂಮಿಗೆ ಕಳಿಸ್ಬೇಕು? ಸರಿಯಾದ ತತ್ವೋಪದೇಶ ಮಾಡಬೇಕು. ಯಾರನ್ನು ಕಳಿಸ್ಬೇಕು? ಕಲಿಯನ್ನು ನಿಗ್ರಹ ಮಾಡೋದು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನೋಡಿ. ಅದಕ್ಕೂ ಉಪನಿಷತ್ತಿನಲ್ಲಿ ಒಂದು ಕತೆ ಬರುತ್ತದೆ. ದೇವತೆಗಳು ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಅನೇಕ ಪ್ರತಿಮೆಗಳನ್ನು ಹುಡುಕಿದರಂತೆ. ಚಂದ್ರನನ್ನು ಹುಡುಕಿದರು, ಅಗ್ನಿಯನ್ನು ಹುಡುಕಿದರು. ದೇವತೆಗಳು ಪೂಜೆ ಮಾಡಲಿಕ್ಕೆ ಹೊರಡ್ತಾರೆ ಅಂತ ಕೂಡಲೇ ಅಸುರಾವೇಶ ಆಗಿಬಿಡ್ತದೆ. ಅಸುರರು ಬರೋದು, ಆ ಪ್ರತಿಮೆಯನ್ನು ಏನು ಮಾಡೋದು? ಹಾಳು ಮಾಡಿಬಿಡೋದು. ಅದರಿಂದ ದೇವತೆಗಳಿಗೆ ಶುದ್ಧವಾದ ಪ್ರತಿಮೆ ಅಂತ ಸಿಗ್ತಾನೇ ಇಲ್ಲ. ಶುದ್ಧವಾದ ಪ್ರತಿಮೆ ಶುದ್ಧ ಇಲ್ಲದೆ ಹೋದರೆ ಪೂಜೆಯು ಶುದ್ಧ ಆಗೋದಿಲ್ಲ, ಫಲಸಿದ್ಧಿಯೂ ಆಗೋದಿಲ್ಲ. ಅದರಿಂದ ಅಗ್ನಿಯ ಪ್ರತೀಕವನ್ನು ಬಿಟ್ಟರು. ಇಂದ್ರನ ಪ್ರತೀಕದಲ್ಲಿ ಮಾಡೋಣ ಅಂತ ಹೋದರು. ಇಂದ್ರನ ಪ್ರತೀಕದಲ್ಲಿ ಮಾಡಿದರೆ ಅಲ್ಲೂ ಅಸುರಾವೇಶ, ಕಲಿಯ ಬಾಧೆ ಅಲ್ಲೂ ಬಂತು. ಸರಿ ಅಂತ ಇಂದ್ರನನ್ನು ಬಿಟ್ಟರು. ಇನ್ನೇನು ಮಾಡೋದು? ರುದ್ರದೇವರನ್ನು ಪ್ರತಿಮೆಯಾಗಿಟ್ಟುಕೊಂಡು ಪೂಜೆ ಮಾಡೋಣ ಅಂತ ಹೊರಟು. ರುದ್ರದೇವರಲ್ಲೂ ಕಲಿಯ ಆವೇಶ, ಆ ಪ್ರತಿಮೆಯು ಕೂಡ ಅಶುದ್ಧವಾಯಿತು. ಸರಿ ಅಂತ ಕೊನೆಗೆ ವಾಯುದೇವರ
ಪ್ರತಿಮೆಯನ್ನಾಗಿ ಇಟ್ಟುಕೊಂಡು ಮುಖ್ಯಪ್ರಾಣ ದೇವರನ್ನು ಪ್ರತಿಮೆಯಾಗಿ ಇಟ್ಟುಕೊಂಡು ಪರಮಾತ್ಮನ ಆರಾಧನೆ ಮಾಡೋಣ ಅಂತ ದೇವತೆಗಳು ಹೊರಟ್ರೆ ಮತ್ತು ಅಲ್ಲಿ ಕಲಿ ಅಟ್ಯಾಕ್ ಮಾಡಬೇಕು ಅಂತ ಬರ್ತಾನೆ. ಆದರೆ ಆ ವಾಯುದೇವರ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ವಾಯುದೇವರ ಒಳಗೆ ಕಲಿಯ ಆವೇಶ ಇಲ್ಲ. ಅದರಿಂದ ಆ ಅಸುರರ ನಿಮಿತ್ತವಾದ ಏನು ದೋಷಗಳು ಬರುತ್ತದೆ, ಅಜ್ಞಾನ, ಮಿಥ್ಯಾಜ್ಞಾನ, ಅದೆಲ್ಲ ಯಾರಿಗೆ ಇಲ್ಲ? ವಾಯುದೇವರಿಗೆ ಇಲ್ಲ. ಶುದ್ಧ ತತ್ವಜ್ಞಾನ, ಪ್ರಳಯ ಕಾಲದಲ್ಲೂ ಕೂಡ ಶುದ್ಧವಾದ ತತ್ವಜ್ಞಾನದಿಂದ ಕೂಡಿದವರು ಅಂದರೆ ಅವರು ವಾಯುದೇವರು, ಮುಖ್ಯಪ್ರಾಣ ದೇವರು ಅಂತ. ಅದರಿಂದ ಪರಮಾತ್ಮ ಯಾರನ್ನ ಕರೆಸಬೇಕು? ಯಾರಿಗೆ ಯಾಕೆಂದರೆ ಕಲಿಯ ನಿಗ್ರಹ ಮಾಡಲಿಕ್ಕೆ ಹೋಗಬೇಕು. ಈಗ ಎಲ್ಲರಲ್ಲಿ ಯಾರು ಕೂತಿದ್ದಾನೆ? ಕಲಿ ಕೂತಿದ್ದಾನೆ. ಕಲಿಯನ್ನು ಓಡಿಸಬೇಕು ಅಂದರೆ ಸ್ವತಃ ತಾವೇ ಕಲಿಯಿಂದ ಬಾಧಿತರಾದರೆ ಅವರು ಇನ್ನೊಬ್ಬರಲ್ಲಿದ್ದ ಕಲಿಯನ್ನು ಹೇಗೆ ತೆಗೆದುಹಾಕಲಿಕ್ಕೆ ಸಾಧ್ಯ? ನೋಡಿ, ಅದಕ್ಕೆ ಡಾಕ್ಟರ್లు ಏನು ಮಾಡ್ತಾರೆ, ತಾವು ಮೊದಲು ಶುದ್ಧವಾಗಿ ಗ್ಲೌಸ್ ಏನೋ ಹಾಕ್ಕೊಂಡಿರ್ತಾರೆ. ತಮ್ಮ ಕೈಯೇ ಕಲುಷಿತವಾಗಿದ್ದರೆ ಪೇಷಂಟಿನ ರೋಗ ಹೆಂಗೆ ಸರಿ ಹೋಗ್ತದೆ? ಆಗೋದಿಲ್ಲ ನೋಡಿ. ಅದೇ ಥರ ನಮ್ಮ ಗುರುಗಳು ಹೇಗಿರಬೇಕು? ಸ್ವತಃ ತಾವು ಜ್ಞಾನದಿಂದ ತುಂಬಿದರಾಗಿ, ಅಜ್ಞಾನ ಮಿಥ್ಯಾಜ್ಞಾನ ಇಲ್ಲದವರಾಗಿ ಇರಬೇಕು. ಅವರೇ ಸರಿಯಾದ ಗುರುಗಳು ಅಂತ ಹೇಳ್ತಾರೆ. ಅದರಿಂದ ಪರಮಾತ್ಮ ವಾಯುದೇವರನ್ನೇ ಆಯ್ಕೆ ಮಾಡಿ, ಬ್ರಹ್ಮದೇವರನ್ನು ತಾನೇ ಹೋಗಬಹುದಾಯಿತು, ತಾನೇ ಪರಮಾತ್ಮನೇ ಅವತಾರ ಮಾಡಬಹುದಾಯಿತು. ಆದರೆ ಪರಮಾತ್ಮನಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ. ಯಾಕೆ? ಪಾಪಿಷ್ಟರು ಜಾಸ್ತಿ ಇಲ್ಲ. ಅದರಿಂದ ದೇವರು ತಾನು ಬರೋದಿಲ್ಲ. ಬ್ರಹ್ಮದೇವರನ್ನು ಕಳಿಸೋಣ, ಈಕ್ವಲ್, ವಾಯುದೇವರಿಗೆ ಈಕ್ವಲ್ ಆಗಿರುವವರು ಅಂದರೆ ಬ್ರಹ್ಮದೇವರು. ಆದರೆ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ದೇವರು ಕೆಲವು ನಿಯಮ ಇಟ್ಟುಕೊಂಡಿದ್ದಾನೆ. ದೇವರ ಸಿಸ್ಟಮ್ ಇದು. ಯಾರು ಯಾವಾಗ ಎಲ್ಲಿ ಅವತಾರ ಮಾಡಬೇಕು ಅವರಿಗೆ, ಸುಮ್ಮನೆ ಭೂಮಿಗೆ ಬರೋದಿಲ್ಲ ಅವರು. ಅದರಿಂದ ಇನ್ನು ಗರುಡ, ಶೇಷ, ರುದ್ರ ಎಲ್ಲರಿಗೂ ಕೂಡ ಏನಾಗ್ತಾ ಇದೆ? ಕಲಿಯ ಬಾಧೆ ಇದೆ. ಅದರಿಂದ ಯಾರಿದ್ದಾರೆ ಉಳಿದವರು? ವಾಯುದೇವರೊಬ್ಬರೇ ಉಳ್ಕೊಂಡು. ಅದರಿಂದ ವಾಯುದೇವರನ್ನೇ ಕರೆಸಿ ನೀನು ಭೂಮಿಗೆ ಹೋಗು, ನೀನು ತತ್ವವಾದವನ್ನು ಮಾಡು, ತತ್ವವಾದ ಪ್ರಚಾರವನ್ನು ಮಾಡು. ತತ್ವವಾದ ಅಂದರೆ ಏನು? ತತ್ವ ಅಂದರೆ ಏನು? ತತ್ವ ಅಂದರೆ ಯಥಾರ್ಥವಾದದ್ದು, ಪ್ರಮಾಣಬದ್ಧವಾದದ್ದು ಅಂತ ಅರ್ಥ. ಅಂದರೆ ನಿಜವಾದದ್ದು ಅಂತ ಅರ್ಥ. ವೇದದ ನಿಜವಾದ ಅರ್ಥವನ್ನು ತೋರಿಸಿಕೊಡುವುದೇ ತತ್ವ. ವಾದ ಅಂದರೆ ಮಾತುಕತೆ, ಅದರ ವಿಚಾರ ಅಂತ ಅಷ್ಟೇ ಅರ್ಥ ಅದು. ಅದರಿಂದ ತತ್ವವಾದವನ್ನು ಹೇಳೋದಕ್ಕೆ ಪರಮಾತ್ಮ ಯಾರನ್ನು ಆಯ್ಕೆ ಮಾಡಿಕೊಂಡದ್ದು? ವಾಯುದೇವರನ್ನು. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಹೇಗಿತ್ತು ಹಾಗೆಂದರೆ, ಎಲ್ಲಿ ನೋಡಿದರೂ ಕೂಡ ಅಜ್ಞಾನ, ಮಿಥ್ಯಾಜ್ಞಾನ. ಆಗ ಸಜ್ಜನರೆಲ್ಲ ಯೋಚನೆ ಮಾಡಿದರಂತೆ, ಶ್ರೇಯೋ ಲಭೇಮಹಿ ಕಥಂನು ವಯಂ ಬತೇತಿ. ಕೆಲವರು ಹೇಳ್ತಾ ಇದ್ದಾರೆ ನಾನೇ ದೇವರು ಅಂತ ಹೇಳ್ಕೊತಾ ಇದ್ದಾರೆ. ಆದರೆ ಪುರಾಣಗಳನ್ನು, ವೇದಗಳನ್ನೆಲ್ಲ ನೋಡಿದರೆ ಜೀವ ಬೇರೆ, ಈಶ್ವರ ಬೇರೆ ಅಂತ ಕಾಣಿಸ್ತಾ ಇದೆ. ಯಾವುದು ನಿಜವಾದ ತತ್ವ? ನಾನೇ ದೇವರು ಅಥವಾ ನನಗಿಂತ ಉತ್ತಮನಾದವನು ದೇವರು ಅಂತ ಸಜ್ಜನರ ಮಧ್ಯದಲ್ಲಿ ಏನು ಬಂದ್ಬಿಡ್ತು? ಕನ್ಫ್ಯೂಷನ್ ಬಂದೋಯ್ತು. ಇದನ್ನು ತೆಗೆಯೋರು ಯಾರು? ಇಂತಹ ಸಂದರ್ಭದಲ್ಲಿ ಇತ್ತು ದೇವರನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ರು, ನಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ರಿ ಹಾಗೆ ಅಂತ. ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ಮಕರ ಸಂಕ್ರಮಣ ಉತ್ಸವ ಆಗ್ತಾ ಇತ್ತು ಅನಂತೇಶ್ವರ ದೇವಸ್ಥಾನದಲ್ಲಿ. ಆಗ ಒಂದು ಗರುಡಗಂಬದ ಮೇಲೆ ಒಂದು ಪುರುಷ ತಾನು ಹತ್ತಿ, ಅವನಲ್ಲಿ ಪರಮಾತ್ಮ ಪ್ರವಿಷ್ಟನಾಗಿದ್ದ. ಅದರಿಂದ ಅಷ್ಟು ಸಾಮರ್ಥ್ಯ ಬಂತು. ಅವನು ಮೇಲಕ್ಕೆ ಹತ್ತಿ ಹೇಳ್ತಾನಂತೆ, ಈ ಲೋಕದಲ್ಲಿ ಮಹನೀಯರು ಒಬ್ಬರು ಅವತಾರ ಮಾಡಿ ನಮಗೆ ತತ್ವಜ್ಞಾನವನ್ನು ಬೋಧನೆ ಮಾಡಲಿಕ್ಕಿದ್ದಾರೆ ಹಾಗೆ ಅಂತ. ಅದನ್ನು ಕೇಳಿ ಜನರಿಗೆಲ್ಲ ಸಂತೋಷ ಆಯ್ತಂತೆ. ಅದೇ ಸಂದರ್ಭದಲ್ಲಿ ಪಾಜಕ ಕ್ಷೇತ್ರ, ದುರ್ಗಾ ಬೆಟ್ಟ ಇದೆ ನೋಡಿ, ಅದರ ಪಕ್ಕ ಪಾಜಕ ಕ್ಷೇತ್ರ, ಮಧ್ಯಗೇಹ ದಂಪತಿಗಳು ಇಲ್ಲಿ ಇದ್ದರು. ಅವರಿಗೆ ಕೂಡ ಇದೇ ತೊಂದರೆನೇ, ನಾನೇ ದೇವರು, ನಾನು ಬೇರೆ, ದೇವರು ಬೇರೇನೋ, ನನಗಿಂತ ದೇವರು ಉತ್ತಮನೋ ಅಂತ ಅವರಿಗೂ ಕೂಡ ಆ ಸಂಶಯ ಇತ್ತು. ಆದರೂ ಕೂಡ ಅವರು ಸರಿಯಾಗಿ ಪುರಾಣವನ್ನು ಹೇಳುವವರು. ಅದರಿಂದ ಅವ್ರಿಗೆ ಏನಂತ ಹೆಸರು? ಭಟ್ಟ ಅಂತ ಹೆಸರು ಬಂತು. ಭಟ್ಟ ಅಂದರೆ ಪುರಾಣವನ್ನು ಹೇಳುವವರು ಎಂಬ. ಅದಕ್ಕೆ ಈಗ ಎಲ್ಲರೂ ಭಟ್ಟ ಅಂತ ಬಂದ್ಬಿಟ್ಟಿದೆ ಚಾಲ್ತಿಯಲ್ಲಿ. ಆ ರೀತಿಯಾಗಿ ಮಧ್ಯಗೇಹ ಭಟ್ಟರು ಅಂತಲೇ ಪ್ರಸಿದ್ಧರಾಗಿದ್ದರು. ಅವರಿಗೆ ಇದು ಸರಿ ಹೋಗ್ತಾ ಇಲ್ಲ. ಮಕ್ಕಳು ಇದ್ದಾರೆ, ಮೊದಲೇ ಮಕ್ಕಳು ಆಗಿದ್ದಾರೆ. ಆದರೂ ಕೂಡ ಎಂಥ ಮಕ್ಕಳು ಬೇಕು? ತತ್ವಜ್ಞಾನವನ್ನು ಕೊಡತಕ್ಕ ಮಕ್ಕಳು ಆಗಬೇಕು. ಪುಂನರಕ ತ್ರಾಯತೆ ಇತಿ ಪುತ್ರ ಅಂತ. ಪುತ್ರ ಅಂತ ಯಾರನ್ನ ಕರೀತಾರೆ? ನರಕದಿಂದ ಯಾರು ರಕ್ಷಣೆ ಮಾಡ್ತಾರೆ ಅವರನ್ನೇ ಪುತ್ರ ಅಂತ ಕರೆಯೋದು. ತಾವು ನರಕಕ್ಕೆ ಹೋಗಿ ತಂದೆ ತಾಯಿಯರನ್ನು ನರಕಕ್ಕೆ ಬೀಳಿಸುವವರು ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಮಗ ಆಗಬೇಕು. ಈ ಸಂಶಯ ಇದ್ದರೆ ಸಾಧನೆ ಆಗೋದಿಲ್ಲ. ನಾನೇ ದೇವರು, ದೇವರು ಬೇರೆ, ನಾನು ಬೇರೆ ಏನೋ ಅಂತ ಇದ್ದರೆ ಸಾಧನೆ ಸರಿಯಾಗಿ. ತತ್ವಜ್ಞಾನ ಹೇಗಿರಬೇಕು? ದೃಢವಾಗಿ ಇರಬೇಕು, ನಿಶ್ಚಯವಾಗಿ ಇರಬೇಕು.
ಹರಿಯೇ ಸರ್ವೋತ್ತಮ ಹಾಗೆಂಬ ದೃಢವಾದ ಜ್ಞಾನ ಬೇಕು. ಇದೋ ಅದು ಡೋಲಾಯಮಾನವಾಗಿದ್ದರೆ ಬಿದ್ದೋಗ್ತದೆ. ಹೌದಲ್ಲ? ಏನೇ ಪಲ್ಲಕ್ಕಿ ನೋಡ್ತೀವಿ, ಒಬ್ಬರು ಹೆಚ್ಚು ಕಡಿಮೆ ಇದ್ದರೆ ಏನಾಗ್ತದೆ? ಬಿದ್ದೋಗ್ತದೆ ಅಷ್ಟೇ. ಒಳಗಿದ್ದವರು ಗೋವಿಂದ. ಆ ಥರ ಜ್ಞಾನ ಹೇಗಿರಬೇಕು? ಸುದೃಢವಾಗಿ ಇರಬೇಕು ಅಂತ ಹೇಳಿ. ಇದೋ ಅದು ಒಂದು ಡೋಲಾಯಮಾನವಾಗಿ ಇರಬಾರ್ದು. ತುಂಬ ಜನ ಕೇಳೋದುಂಟು, ಅಲ್ಲ ನೀವು ನಿಮ್ಮ ಶಾಸ್ತ್ರ ಮಾತ್ರ ವಿಚಾರ ಮಾಡಿ ಬೇರೆಯವರು ಸರಿ ಇಲ್ಲ ಅಂತ ನೀವು ಯಾಕೆ ಹೇಳಕ್ಕೆ ಹೋಗ್ತೀರಿ? ಹಾಗೆ ನೀವು ಮಾಧ್ವರು, ನಿಮ್ಮ ಸಿದ್ಧಾಂತ ಏನುಂಟೋ ಅದನ್ನು ಕೇಳಿಕೊಂಡು ಓದಿಕೊಂಡು ಸಾಧನೆ ಮಾಡಿಕೊಂಡು ಈ ಅಧಿಕ ಪ್ರಸಂಗ ಯಾಕೆ? ಬೇರೆಯವರು ಅವ್ರಿಗೆ, ಬೇರೆಯವರು ಹೀಗೆ, ಇದು ಬೇಕಾ? ಹಾಗೆ ನೋಡಿ, ಒಂದು ಗುರುಗಳಾದವರು ಹೇಗಿರಬೇಕು. ಒಂದು ಹುಡುಗ ಹೇಳ್ತಾನೆ, ಆಚಾರ್ಯರೇ 1+1 = 1 ಅಂತ ಹೇಳ್ತಾನೆ. ಇನ್ನೊಂದು ಹುಡುಗ ಹೇಳ್ತಾನೆ 1+1 = 2 ಅಂತ ಹೇಳ್ತಾನೆ. ಗುರುಗಳಾದವರು ಏನು ಮಾಡಬೇಕು? 1+1 ಸರಿ, 1+1 = 1 ಸರಿ, 1+1 = 2 ಸರಿ. ಸರಿನಾ ಇದು? ಈಗ ಹೇಳೋರು ಒಂದು ಅಧ್ಯಾಪಕರು ಹೇಗೆ ಹೇಳಬೇಕು? 1+1 = 1+1 ಎಂದಿಗೂ ಕೂಡ 1 ಆಗೋದಿಲ್ಲ. ಒಂದು ಮಾವಿನ ಹಣ್ಣು ಇನ್ನೊಂದು ಮಾವಿನ ಹಣ್ಣು ಒಂದಾಗ್ತದ? ಅದು ಎರಡೇ ಆಗಬೇಕು. ಒಂದು ಲೋಟ ನೀರು, 2 ಲೋಟ, ಇನ್ನೊಂದು ಲೋಟ ನೀರು ಒಂದೇ ಲೋಟ ಆಗ್ತದ? ಎಷ್ಟು ಲೋಟ ಆಗ್ತದೆ? 2 ಲೋಟ ಆಗದೆ ಹಾಗೆ ಆಗ್ತದೆ. ಅನುಭವ ಸಿದ್ಧ ಇದು. ಅದರಿಂದ 1+1 = 1 ಹೇಗೆ ಸಾಧ್ಯ? ಅದರಿಂದ 1+1 = 1 ಅಂತ ಹೇಳುವವರನ್ನ ನೀವೇನೋ ಮಾತಾಡಕ್ಕೆ ಹೋಗಬೇಡಿ. ಆ ಹುಡುಗನನ್ನು ನೀವು ತಿದ್ಸಕ್ಕೆ ಹೋಗಬೇಡಿ. ಅವನ ಪಾಡಿಗೆ ಇರಲಿ, ಅವನ ಪಾಡಿಗೆ ಅವ್ನು ಮಾಡ್ಕೊಂಡಿರಲಿ. 1+1 = 2 ಹೇಳ್ತಾರೆ ನೋಡಿ, ಅವನಿಗೆ ನೀವು ಮಾರ್ಕ್ಸ್ ಕೊಡಿ, ಅವನಿಗೆ ಸಾಕು. 1+1 = 1 ಅಂತ ಹೇಳೋರು ಹಾಗೆ ಇರಲಿ ಪಾಪ. ಸರಿಯ ಒಂದು ಟೀಚರ್ ಆದವ ಹೇಗಿರಬೇಕು? ಕರೆಕ್ಟ್ ಮಾಡಬೇಕು, ಸ್ಟೂಡೆಂಟನ್ನು ಮಾಡಬಾರ್ದು. ಇದೇ ಉತ್ತರ ಅಷ್ಟೆ. ಆಚಾರ್ಯ ಮಾಡಿದ್ದು ಇದನ್ನೇ. ಅದರಿಂದ ಸಜ್ಜನರಿಗೆ ಸರಿಯಾದ ತತ್ವಜ್ಞಾನ ಸಿಗಬೇಕು ಅಂದರೆ ಯಾವುದು ಸರಿ ಅಲ್ಲ ಅದನ್ನು ಸರಿಯಲ್ಲ ಅಂತ ಹೇಳಬೇಕು. ಇಲ್ಲದಿದ್ದರೆ ಏನಾಗ್ತದೆ? ತಿರ್ಗ ಮತ್ತೆ ಡೋಲಾಯಮಾನವಾದ ಜ್ಞಾನ ಇರುತ್ತದೆ. ಇದೋ ಅದು ಎಂಬ ಒಂದು ಸಂಶಯ ಹಾಗೆ ಉಳ್ಕೊಂಡಿರುತ್ತದೆ. 1+1 = 1, 1 ಹೌದು, 1+1 = 2 ಹೌದು, ಎರಡೂ ಸರಿ. ಇವ್ರ ಪಾಡಿಗೆ ಇದು ಸರಿ, ಅವ್ರ ಪಾಡಿಗೆ ಅದು ಸರಿ. ಸರಿನಾ ಈ ರೀತಿಯಾಗಿ ಹೇಳೋದು? ಹಾಗಿದೆ ನಾವು ಮಾತಾಡೋದು. ನಿಮ್ಮದು ಪಾಡಿಗೆ ನೀವು ಇರ್ರಿ, ಅವ್ರ ಪಾಡಿಗೆ 1+1 = 1 ಅಂತ ಹೇಳ್ಕೊಂಡು ಹೋಗಲಿ, ನಿಮಗೇನು ಬಂತು? ಹಂಗೆ ಮಾಡಬಾರ್ದು. 1+1 = 1 ಅಲ್ಲ, ಆ ಥಿಯರಿ ಸರಿ ಅಲ್ಲ. ಜನರಿಗೆ ಹೇಳಬೇಕು ಇದನ್ನು. ಜನರಿಗೆ ಒಳ್ಳೆಯದಾಗೋದು ಯಾವುದರಿಂದ? ನೀವು ತಪ್ಪಾಗೇ ತಿಳ್ಕೊಳ್ಳಿ, ಸರಿಯಾಗಿರೋದು ತಿಳ್ಕೊಳ್ಳಿ, ಎರಡು ತಿಳ್ಕೊಳ್ಳಿ. ವಿಷವನ್ನು ಕುಡಿಯಿರಿ, ಅಮೃತವನ್ನು ಪಾನ ಮಾಡಿರಿ, ಏನಾಗುತ್ತದೆ? ಅದು ವಿಷವೇ ಬಲಿಷ್ಠವಾಗಿ ಇರುತ್ತದೆ. ಹೌದು. ಅದರಿಂದ 1+1 = 1 ಎಂಬ ಥಿಯರಿ ಅದು ಸರಿಯಲ್ಲ. ಹಾಗೆಂಬ ಅದನ್ನು ನಿರೂಪಣೆ ಮಾಡುವುದಕ್ಕಾಗಿ ಮಗ ಬೇಕಾಗಿದೆ. ಮಧ್ಯೆ ಭಟ್ಟರಿಗೆ ಅದು ಪರಿಸ್ಥಿತಿಯಲ್ಲಿ ಇದೆ. ನಾನೇ ದೇವರು ಅಂದರೆ ಜೀವ ಪರಮಾತ್ಮ ಒಂದೇನೋ, ಜೀವ ಬೇರೆ ಪರಮಾತ್ಮ ಬೇರೇನೋ ಅಂತ ಡೋಲಾಯಮಾನ ಆಗಬಾರ್ದು ಅಂತ. ಅದರಿಂದ ಅನಂತೇಶ್ವರನನ್ನು ಸೇವೆ ಮಾಡಿದರು. 12 ವರ್ಷ ಕಾಲ ಸೇವೆ ಮಾಡಿದರು. ಅವರ ಸೇವೆಯನ್ನು ಮನ್ನಿಸಿ ವಾಯುದೇವರು ಅವರಲ್ಲಿ ಪ್ರವೇಶ ಮಾಡಿ ಶುಭ ದಿವಸದಲ್ಲಿ, ವಿಜಯದಶಮಿ ದಿವಸದಲ್ಲಿ, ಮಧ್ವ ಜಯಂತಿ ಅಂತ ಆಚರಣೆ ಮಾಡ್ತೀವಿ, ಅವತ್ತು ಆಚಾರ್ಯರು ಅವತಾರ ಮಾಡಿದರು. ಸಣ್ಣ ಮಗುವಾಗಿ ಅವತಾರ ಮಾಡ್ತಾರೆ. ಅವರ ಬಾಲಲೀಲೆಗಳು ಅದ್ಭುತವಾಗಿ ಇರುತ್ತದೆ. ಆಚಾರ್ಯರು ನಿಂತರು ಕೂತರು, ಒಂದೊಂದು ಅದ್ಭುತ. ಕೆಲವು ಘಟನೆಗಳನ್ನು ನೋಡ್ತಾನೆ ಹೇಳೋಣ, ಸಮಯ ಆಗ್ತಾ ಬಂದಿದೆ. ಒಂದು ಸಮಯ ತಾಯಿ ಎಲ್ಲೋ ಹೊರಗೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಸಣ್ಣ ಅಕ್ಕ, ಅವರ ಅಕ್ಕ ಇದ್ದರು, ಆಚಾರ್ಯರ ಅಕ್ಕ ಇದ್ದರು. ಅವರನ್ನು ನೋಡ್ಕೊಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಆಚಾರ್ಯರು ಮಗು ಅಳ್ತಾ ಕೂತಿದ್ದಾರೆ. ಅಳ್ತಾ ಕೂತಾಗ ಪಾಪ ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹಾಲು ಕೊಡಬೇಕೋ ಏನೋ. ತಾಯಿ ಅಂತೂ ಮನೆ ಕೆಲಸ ಅಂತ ಬೇರೆ ಕೆಲಸ ಏನೋ ಹೋಗ್ಬಿಟ್ಟಿದ್ದಾರೆ. ಬರೋದಕ್ಕೆ ತಡ ಆಯಿತು. ಏನು ಮಾಡಬೇಕು? ಅಲ್ಲಿ ಹುರುಳಿ ಕಾಳುಗಳಿತ್ತು, ಅಲ್ಲಿ ಹಸುವಿಗೆ ತಿನ್ನಿಸ್ಬೇಕು ಅಂತ ಇಟ್ಟಿದ್ದಾರೆ. ಅದನ್ನು ತಿನ್ನಿಸ್ಬಿಟ್ಟಿದ್ದಾರೆ ಆ ಅಕ್ಕನಾದವರು. ಆಚಾರ್ಯರು ಅಂದರೆ ವಾಸುದೇವ ಅಂತ ನಾಮಕರಣ ಮಾಡಿದ್ದರು. ಆ ವಾಸುದೇವ ಅದನ್ನು ತಿಂದು ಅದನ್ನೆಲ್ಲ ಜೀರ್ಣಿಸಿಕೊಂಡ್ರು ಹಾಗೆ ಅಂತ.
ಅಂದರೆ ಯೌವನದಲ್ಲಿ ಇರುವವರು ಕೂಡ ಜೀರ್ಣ ಮಾಡಿಸಿಕೊಳ್ಳುವುದು ಕಷ್ಟ. ಅಂಥ ಒಂದು ಆ ಹುರುಳಿ ಕಾಳುಗಳನ್ನು ಸಣ್ಣ ಮಗುವಾಗಿ ಆಚಾರ್ಯರು ಜೀರ್ಣ ಮಾಡಿಕೊಂಡ್ರು. ಇದೇನು ಆಶ್ಚರ್ಯ ಅಂತಾರೆ. ಇದೇನು ಆಶ್ಚರ್ಯ? ಯಾಕೆ? ಸಮುದ್ರ ಮಥನ ಮಾಡುವಾಗ ಇಡೀ ವಿಷ, ಕಾಲಕೂಟ ವಿಷವನ್ನು ಪಾನ ಮಾಡಿದವರು ವಾಯುದೇವರು. ಅದನ್ನು ಪಾನ ಮಾಡಿದಾಗಲೂ ಕೂಡ ನನ್ನ ಮಗ, ಲಕ್ಷ್ಮೀದೇವಿಗೆ ಚಿಂತೆ ಇಲ್ಲ ಅಂತ ನೋಡಿ. ನನ್ನ ಮಗ ವಿಷಪಾನ ಮಾಡಿದ, ನನ್ನ ಮಗ ಏನಾಗ್ತಾನೋ ಏನೋ, ತಲೆಬಿಸಿ ಮಾಡಿಕೊಂಡ್ರ ಲಕ್ಷ್ಮೀದೇವಿ? ಇಲ್ಲ. ಯಾಕೆ? ನನ್ನ ಮಗನ ತಾಕತ್ತು ಏನು ಅಂತ ತಾಯಂದಿರಿಗೆ ಗೊತ್ತಿದೆ. ತಾಯಂದಿರಿಗೆ ಮಗನ ತಾಕತ್ತು ಗೊತ್ತಿದೆ. ಅದರಿಂದ ಲಕ್ಷ್ಮಿ ನಿಶ್ಚಿಂತೆಯಿಂದ ಇದ್ದಳಂತೆ. ಇವ್ರಿಗೆ ಪಾಪ ಗೊತ್ತಿಲ್ಲ, ವಾಯುದೇವರಂತೂ ಗೊತ್ತಿಲ್ಲ. ಅದರಿಂದ ಇವರು ಮನೆ ಕೆಲಸ ಎಲ್ಲ ಮುಗಿಸಿ ಬಂದು ನೋಡ್ತಾರೆ, ಮಗು ನಗ್ತಾ ಇದೆ. ಕೇಳಿದ್ರು ಅಕ್ಕಂದಿರನ್ನು, ಏನು ಮಾಡಿದ್ವಿ ಅಂತ. ಈ ಥರ ತಿಳಿಸಿದೆ ನಾನು ಹಾಗೆ ಅಂತ. ತಲೆ ಹೊಡ್ಕೊಂಡ್ರು. ಅದನ್ನು ಹೋಗಿ ತಿನ್ಸಾರ ಮಗುವಿಗೆ ಹಾಗೆ ಅಂತ ತುಂಬ ಚಿಂತಾಕ್ರಾಂತರಾದರು. ಅವರ ತಂದೆ ಧನ್ವಂತರಿ ಮಂತ್ರಗಳನ್ನೆಲ್ಲ ಜಪ ಮಾಡಿದರು ಅಂತ ಉಲ್ಲೇಖ. ಇದು ಒಂದು ಸಣ್ಣ ಘಟನೆ. ಅಂದರೆ ಏನನ್ನು ಬೇಕಾದರೂ ಜೀರ್ಣ ಮಾಡಿಸಿಕೊಳ್ಳುವ ತಾಕತ್ತು ಅದು ವಾಯುದೇವರು. ನೋಡಿ, ಭಗವದ್ಗೀತೆ ಅದನ್ನೇ ಹೇಳ್ತಾ ಇದೆ ನೋಡಿ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಮ್ಮ ಒಳಗಿದ್ದು ಎಲ್ಲವನ್ನು ಜೀರ್ಣ ಮಾಡುವವರು ಯಾರು? ಪರಮಾತ್ಮ. ಹೇಗೆ ಮಾಡ್ತಾನೆ? ತಾನು ಒಬ್ಬನೇ ಮಾಡೋದಿಲ್ಲವಂತೆ. ದೇವರಿಗೆ ಏನೇ ಆಗಬೇಕಾಗಿದ್ದರೂ ಕೂಡ ವಾಯುದೇವರು ಬರಬೇಕು. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪ್ರಾಣಾಪಾನರಿಂದ ಕೂಡಿ ನಾನು ಎಲ್ಲವನ್ನು ಜೀರ್ಣ ಮಾಡಿಸ್ತೇನೆ ಹಾಗೆಂತ ಪರಮಾತ್ಮ ಹೇಳಿದ್ದು. ಅದರಿಂದ ಎಲ್ಲವೂ ಜೀರ್ಣ ಮಾಡಿಸಿಕೊಂಡ್ರು ವಾಯುದೇವರು ಹಾಗೆ ಅಂತ. ಇನ್ನು ಸ್ವಲ್ಪ ಮುಂದೆ ಹೋದಾಗ ಒಂದು ಮದುವೆ ಮನೆಗೆ ಅಂತ ಹೊರಡ್ತಾರೆ. ಮದುವೆ ಮನೆಗೆ ಅಂತ ಹೋದಾಗ ಅಲ್ಲಿ ಹರಟೆ. ತಂದೆ ತಾಯಿಯರಿಗೆ ಜನ ಸೇರಿಬಿಟ್ರೆ ಸಾಕು, ಮಾತಾಡ್ತಾ ಕೂತಿರೋದು. ಆಚಾರ್ಯರಿಗೆ, ಆ ವಾಸುದೇವನಿಗೆ ಅದು ಸಹನೆ ಆಗಲಿಲ್ಲ. ಅಲ್ಲಿಂದ ಹೊರಟು ಬಿಟ್ರು. ಅಲ್ಲಿ ದೇವಾಲಯ ಯಾವುದೋ ಇತ್ತು. ಅಲ್ಲಿ ಹೋಗಿ ರುದ್ರ ದೇವಾಲಯ, ಆ ದೇವಾಲಯಕ್ಕೆ ಹೋಗಿ ಅಲ್ಲಿರುವ ಪರಮಾತ್ಮನಿಗೆ ನಮಸ್ಕಾರ. ಹೀಗೆ ಹೋಗ್ತಾ 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 ಅನಂತೇಶ್ವರನಿಗೆ ಬಂದ್ಬಿಟ್ರು. ಉಡುಪಿಗೆ ಬಂದುಬಿಟ್ರು. ಪಾಜಕದ ಹತ್ರದಿಂದ ಎಲ್ಲೋ ಬಂದ್ಬಿಟ್ಟು ಉಡುಪಿ ಹತ್ರ ಬಂದ್ಬಿಟ್ರು. ಇವರು ನೋಡ್ತಾ ಇದ್ದಾರೆ, ಮಗು ಸಿಗ್ತಾ ಇಲ್ಲ. ಎಲ್ಲಿಂದ ಹೋಗಿ ಹುಡ್ಕೋದು? ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಹುಡ್ಕೊಂಡು ಬಂದರು. ಮಧ್ಯೆಗೆ ಹೇಳ್ಬಿಟ್ರು. ಕಣ್ಣಲ್ಲಿ ನೀರಾಗ್ತಾ ಬಂದರು. ನೋಡಿದರೆ ದಾರಿಯಲ್ಲಿ ಇರುವವರು ಹೇಳಿದರು, ಈ ದಾರಿಯಲ್ಲಿ ಹೋಗ್ತಾ ಇದ್ದ, ಈ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ. ಕೊನೆಯಲ್ಲಿ ಉಡುಪಿಯಲ್ಲಿ ಅನಂತೇಶ್ವರನ ಮುಂದೆ ಅವರು ಕುಲದೇವರು, ಮಧ್ಯಗೇಹ ಭಟ್ಟರ ಕುಲದೇವರು ಅನಂತೇಶ್ವರ. ಅಲ್ಲಿ ಮಗು ಇದ್ದದ್ದನ್ನು ನಮಸ್ಕಾರ ಮಾಡಿ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದರಂತೆ ವಾಸುದೇವ. ಅದನ್ನು ನೋಡಿ ಅವರಿಗೆ ಭಾರಿ ಸಂತೋಷ ಆಯಿತು. ಆ ಪರಮಾತ್ಮನನ್ನೇ ಕೇಳಿದರಂತೆ, ಹುಡುಕು ಬುದ್ಧಿಯಾಗಿದ್ದಾನೆ ಇವನು, ಏನು ಮಾಡ್ತಾನೋ ಏನೋ ಹಾಗೆ ಅಂತ. ಇನ್ನು ಅವನಿಗೆ ಉಪನಯನ ಮಾಡಿಸ್ಬೇಕು ಅಂತ ಉಪನಯನ ಮಾಡಿಸ್ತಾರೆ. ಕರತಲಾಮಲಕ ಅಂತ ಹೇಳ್ತಾರೆ ನೋಡಿ. ಎಲ್ಲ ವಿದ್ಯೆಯೂ ಕೈಯಲ್ಲಿದೆ. ಗಿರೀಶ, ರುದ್ರದೇವರು, ಅನೇಕ ದೇವತೆಗಳು ಯಾವಾಗ ವಾಯುದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಆ ಘಟನೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾರಂತೆ. ಯಾವಾಗ ವಾಯುದೇವರ ಪಾದ ಸಿಗೋದು, ಯಾವಾಗ ಅವರಿಗೆ ನಮಸ್ಕಾರ ಮಾಡೋದು. ನೋಡಿ, ಸ್ವಾಮಿಗಳು ಬಂದರೆ ಯಾವಾಗ ಸ್ವಾಮಿಗಳು ಸಿಗೋರು ನಮಸ್ಕಾರ ಮಾಡ್ತೀವಿ ಅಂತ ನಿರೀಕ್ಷೆ ಮಾಡ್ತಾ ಇರ್ತೀವಿ ನೋಡಿ. ಆ ಥರ ದೇವತೆಗಳು, ರುದ್ರಾದಿ ದೇವತೆಗಳು ನಿರೀಕ್ಷೆ ಮಾಡ್ತಾ ಇರ್ತಾರಂತೆ. ಅಂಥ ವಾಯುದೇವರ ಅವತಾರರಾದ ಈ ಮಧ್ವಾಚಾರ್ಯರು, ವಾಸುದೇವ ತೊಟ್ಟಂದಿಲ್ಲಾಯರು ಅಂತ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಶಾಸ್ತ್ರಗಳ ವಿಚಾರವನ್ನು ಮಾಡ್ತಾಯಿದ್ರು. ಏನು ಶಾಸ್ತ್ರ ವಿಚಾರ ಅಂದರೆ ಬರೀ ಆಟ, ಜಿಗಿಯೋದು, ಎಲ್ಲದರಲ್ಲೂ ಫಸ್ಟು. ಎಲ್ಲ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಂತ ಏನಿದೆ ಆ ಕಾಲದಿಂದ ಇದ್ದಿದ್ದ ನೋಡಿ. ಜಿಗಿಯೋದು, ಈಜೋದು, ಎಲ್ಲದರಲ್ಲೂ ಫಸ್ಟ್ ಅಂತ ಆಚಾರ್ಯರು. ಹನುಮಂತನಾಗಿದ್ದಾಗ ಸಮುದ್ರವನ್ನು ದಾಟಿಲ್ಲವೇ, ಹೈ ಜಂಪ್, ಲಾಂಗ್ ಜಂಪು, ಎಲ್ಲ ಜಂಪು ಬರ್ತದೆ ಅವರಿಗೆ. ಭಾರವನ್ನು ಎತ್ತೋದು, ಎಲ್ಲದರಲ್ಲೂ ಫಸ್ಟು. ಗುರುಗಳಿಗೆ ಸಿಟ್ಟು ಬಂತು. ಅಲ್ಲವೋ, ಬಂದದ್ದು ಯಾತಕ್ಕೆ ನೀನು? ಓದೋದಕ್ಕೋ ಆಟಾಡೋದಕ್ಕೋ? ಲೇಟಾಗಿ ಬರೋದು, ಬೇಗ ಹೋಗ್ಬಿಡೋದು ಮನೆಗೆ, ಇಂಥದನ್ನೆಲ್ಲ ಮಾಡ್ತಾ ಇದ್ದಾರಂತೆ ವಾಸುದೇವ. ನೀನು ಹಿಂಗೆ ಮಾಡಿದರೆ ಉದ್ಧಾರ ಹೇಗೆ ಅಂತ ಕೇಳಿದರೆ, ನೀವು ಹೇಳುವ ಪಾಠ ನನಗೆ ಸ್ವಲ್ಪ ರಿಪೀಟ್ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತದೆ ಹಾಗೆ ಅಂತ ಆಚಾರ್ಯ ಹೇಳಿದ್ದರು. ಹೇಳಿದ್ದೇ ಹೇಳ್ತಾ ಇದ್ರು, ಬೋರ್ ಹೊಡಿತದೆ ನನಗೆ. ಆ ಆಚಾರ್ಯಗೆ ಸಿಟ್ಟು ಬಂದೋಯ್ತು. ಅಲ್ಲ, ಅಷ್ಟು ಜಾಣನಾಗಿದ್ದರೆ ಇನ್ನು ಪಾಠ ಮಾಡಿಲ್ಲ, ಮುಂದಿನ ಪಾಠವನ್ನು ಹೇಳು ಹಾಗೆ ಅಂತ ಹೇಳಿದರು. ಆ ವೇದ ಪಾಠ ಅದು. ಅದೇನು ಸ್ವರಭರಿತವಾಗಿ ಎಷ್ಟು ಚೆನ್ನಾಗಿ ಆಚಾರ್ಯರು ಹೇಳಿದರಂದರೆ ಆ ಅಧ್ಯಾಪಕರಿಗೂ ಸಂತೋಷ, ಅದನ್ನು ಕೇಳಿದ ದೇವತೆಗಳಿಗೂ ಆನಂದ ಆಯಿತಂತೆ. ಎಂಥ ಅದ್ಭುತವಾದ ಆಚಾರ್ಯರ ಧ್ವನಿ, ಆ ಸ್ವರದ ಉಚ್ಚಾರಣೆ ಅತ್ಯದ್ಭುತವಾಗಿ ಆ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಸಂತೋಷಪಡಿಸಿದರು. ಆ ಗುರುಗಳ ಮಗನಿಗೆ ಕಿವಿಯಲ್ಲಿ ನೋವಿತ್ತಂತೆ.
ಅದನ್ನು ಊದಿ, ಕಿವಿಯಲ್ಲಿ ಊದಿ ಆ ನೋವನ್ನು ಕೂಡ ಪರಿಹಾರ ಮಾಡಿದರಂತೆ. ಅದರಿಂದ ನಮಗೆ ಏನೇ ರೋಗ ರುಜಿನ ಬಂದರೂ ಕೂಡ ಸರಿಯಾಗಿ ಹರಿವಾಯುಸ್ತುತಿ ಮಧ್ವನಾಮ, ಆಚಾರ್ಯ ಎರಡು ಅಂತ ತೋರಿಸಿದ್ದಾರೆ. ಹರಿವಾಯುಸ್ತುತಿ ಮಧ್ವನಾಮ ಸರಿಯಾಗಿ ಓದಿರಿ, ನಿಮಗೆ ಉದ್ಧಾರ ಆಗ್ತದೆ ಹಾಗೆ ಅಂತ. ಇನ್ನು ಗುರುಗಳಿಗೆ ದಕ್ಷಿಣೆ ಕೊಡಬೇಕಲ್ಲ, ಉಪನಿಷತ್ತಿನ ವ್ಯಾಖ್ಯಾನವನ್ನೇ ಹೇಳಿ ಇದೇ ನಿಜವಾದ ಅರ್ಥ ಹಾಗೆ ಅಂತ ಗುರುಗಳನ್ನು ಕೂಡ ಸನ್ಮಾರ್ಗದಲ್ಲಿ ಕರೆದೊಯ್ದವರು ವಾಸುದೇವ ಹಾಗೆ ಅಂತ. ತದನಂತರ ತಾನು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಎರಡು ಮಾರ್ಗ ಇದೆ. ಈಗ ನೋಡಿ, ಈ ಅಜ್ಞಾನವನ್ನು ಸೋಲಿಸಬೇಕು, ಅಜ್ಞಾನವನ್ನು ದೂರ ಸರಿಸಬೇಕು ಅಂದರೆ ಎರಡು ಮಾರ್ಗ ಇದೆ. ಏನೋ ಒಂದು ಕೋಲು ಹಿಡ್ಕೊಳ್ಳೋದು, ರಾಜದಂಡ ಅಂತ ಹೇಳ್ತಾರೆ ನೋಡಿ. ಹಿಂದಿನ ಕಾಲದಲ್ಲಿ ಅದು ಇತ್ತು. ಯಾರಾದರೂ ಏನಾದ್ರು ಅಪಪ್ರಚಾರ ಮಾಡಿದರೆ ಬೀಳೋದು, ಕೇಟು ಬೀಳೋದು, ಆಗ ಬಾಯಿ ಮುಚ್ತಾರೆ. ಇಲ್ಲ ಹಾಗೆಂದರೆ ವಾದ ಮಾಡೋದು. ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಆಚಾರ್ಯರ ಚಿಂತನೆ, ವಾಸುದೇವನ ಚಿಂತನೆ. ಆಚಾರ್ಯರು ಯೋಚನೆ ಮಾಡಿದರು, ಮುಂದೆ ದುರ್ಗಾದೇವಿ ಅವತಾರ ಆಗಲಿಕ್ಕಿದ್ದಾಳೆ, ದುರ್ಗಾದೇವಿ ಅವತಾರ ಆಗಲಿಕ್ಕಿದೆ. ಯಾರ್ಯಾರು ತತ್ವಜ್ಞಾನ ಬಿಟ್ಟು ಬೇರೆ ಮಾರ್ಗವನ್ನು ಅವಲಂಬಿಸಿ ಇರ್ತಾರೆ ಅವರಿಗೆಲ್ಲ ಏನೋ ಚೆನ್ನಾಗಿ ಬೀಳುತ್ತದೆ. ಅದರಿಂದ ನಾನು ಈಗ ಆ ಕಾರ್ಯವನ್ನು ಮಾಡಬಾರದು. ನಾನೇನು ಮಾಡಬೇಕು? ಮತ್ತೆ ನಾನು ಸನ್ಯಾಸಿಯಾಗಿ ವಾದ ಪ್ರತಿವಾದ ಮಾಡಿ ನಾನು ಈ ಅದ್ವೈತ ಮುಂತಾದ ಮಾಯಾಮತ ಅಂತ ಏನಿದೆ ಅದನ್ನೆಲ್ಲ ನಾನು ಸೋಲಿಸಬೇಕು ಹಾಗೆ ಅಂತ ಆಚಾರ್ಯರು ತೀರ್ಮಾನ ಮಾಡಿ ಎಲ್ಲದಕ್ಕೂ ನಮಸ್ಕಾರ ಮಾಡಿದ್ರಂತೆ. ಮನೆಯಲ್ಲಿದ್ದ ಪಾತ್ರೆ ಪಗಡೆ ಎಲ್ಲದಕ್ಕೂ ನಮಸ್ಕಾರ, ಬಾಗಿಲು, ಬಾವಿ ಸೇದುವ ಹಗ್ಗ ಕೇಳಿದ್ರಂತ. ಅಲ್ಲಪ್ಪ ಇದಕ್ಕೆಲ್ಲ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ನೀನು? ಹಾಗೆ ಅಲ್ಲ, ನಮ್ಮ ಸ್ವಾಮಿ ಎಲ್ಲ ಕಡೆ ಇದ್ದಾನೆ ಹಾಗೆ ಅಂತ ಹೇಳಿ ನೋಡಿ, ಆ ಗ್ರ್ಯಾಟಿಟ್ಯೂಡ್ ಅಂತ ಹೀಗೆ ಹೇಳ್ತಾರೆ. ಅಂದರೆ ನಾವು ಯಾವುದನ್ನು ಉಪಯೋಗಿಸ್ಕೊಳ್ತೀವಿ ಅದರ ಮೇಲೆ ಎಷ್ಟು ಕೃತಜ್ಞತೆಯಿಂದ ಇರಬೇಕು ಅಂತ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ. ರಾಮ ವನವಾಸಕ್ಕೆ ಹೋಗುವಾಗ ಅಲ್ಲಲ್ಲಿ ಮರದಲ್ಲಿ ವಿಶ್ರಾಂತ ಪಡೆದು ಹೋಗುವಂತೆ. ಹೋಗುವಾಗ ಹೇಗೆ ಹೋಗೋದು? ಆ ಮರಕ್ಕೆ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋದು ಅಂತ. ಎಷ್ಟು ಪರಮಾತ್ಮನಿಗೆ ಇದೆಲ್ಲ ಬೇಕಾ? ಆದರೂ ಕೂಡ ನೋಡಿ, ಕೃತಜ್ಞರಾಗಿ ಇರ್ರಿ. ಮಾಡಿದ ಉಪಕಾರವನ್ನು, ಸಣ್ಣ ಉಪಕಾರ ಇರ್ಬೋದು, ಮರ ಏನು ಮಾಡ್ತದೆ, ನೆರಳು ಕೊಡ್ತದೆ ಅಷ್ಟೆ. ಆದರೂ ಕೂಡ ದೇವರು ಏನು ಮಾಡಿದ, ಹೇಗೆ ನಡ್ಕೋಬೇಕು ಅಂತ. ಅದೇ ಥರ ನಾವು ಎಷ್ಟು ಪದಾರ್ಥಗಳನ್ನು ಬಳಸ್ತೀವಿ. ಈಶಾವಾಸ್ಯಂ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮ ಎಲ್ಲಿ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಅದರಿಂದ ಎಲ್ಲ ಕಡೆ ಪರಮಾತ್ಮನನ್ನು ಕಾಣುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಆಚಾರ್ಯರು ನಮಗೆ ಇದರಲ್ಲಿ ಸೂಚನೆ ಮಾಡ್ತಾ ಮನೆಯಿಂದ ಹೊರಟು ಗುರುಗಳ ಹತ್ರ ಹೋಗ್ತಾರೆ. ಅಚ್ಯುತ ಪ್ರೇಕ್ಷರು ಅಂತ ಅಚ್ಯುತ ಪ್ರೇಕ್ಷರ ಹತ್ರ ಹೋಗ್ತಾರೆ. ಹೋಗಿ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟು ಬೇಗ ಒಪ್ಪೋದಿಲ್ಲ ಮಧ್ಯಗೆಹ ದಂಪತಿಗಳು, ಅಷ್ಟು ಬೇಗ ಒಪ್ಪೋದಿಲ್ಲ. ಅವರನ್ನು ಕೂಡ ಒಪ್ಪಿಸಿ ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಅವರಿಗೆ ಸನ್ಯಾಸವನ್ನು ಕೊಟ್ಟು ಪೂರ್ಣಪ್ರಜ್ಞರು ಅಂತ, ಪೂರ್ಣವಾದ ಜ್ಞಾನವುಳ್ಳವರು ಪೂರ್ಣಪ್ರಜ್ಞರು ಅಂತ, ಮತ್ತು ವೇದಾಂತ ಸಾಮ್ರಾಜ್ಯದಲ್ಲಿ ಕುಡಿಸಿ ಅವರಿಗೆ ಆನಂದ ತೀರ್ಥರು ಅಂತ. ಯಾರಿಗೆ ಬೇಡ ಆನಂದ ಹೇಳಿ? ಎಲ್ಲರಿಗೂ ಬೇಕು. ಅದರ ಉಪಾಯ ಏನು? ನಾವು ಆನಂದವನ್ನು ಎಲ್ಲೋ ಹೊರಗೆ ಹುಡುಕ್ತಾ ಇದ್ದೀವಿ. ದೇವರು ಹೇಳ್ತಾನೆ, ನೋಡಪ್ಪ ನಿನ್ನ ಎಕ್ಸ್ಪೀರಿಯನ್ಸ್ ನೋಡು. ರಾತ್ರಿ ಮಲಗಿರ್ತೀವಿ, ಬೆಳಿಗ್ಗೆ ಎದ್ದಾಗ ನಮಗೇನು ಅನ್ನಿಸ್ತದೆ? ಎಷ್ಟು ಆನಂದವಾಗಿತ್ತು, ಎಷ್ಟು ಚೆನ್ನಾಗಿ ಮಲಗಿದ್ದೀವಿ ಅಂತ ಹೇಳ್ತೀವಿ. ಯಾವ ಪದಾರ್ಥದ ಸಂಪರ್ಕ ಆಗಿತ್ತು? ಮೊಬೈಲ್ ನೋಡಿದ್ದೀವ, ವಿಡಿಯೋ ನೋಡಿದ್ದೀವ, ಏನು ನೋಡಿದ್ದೀವಿ? ಅದು ಎಷ್ಟು ಆನಂದ ಆಯಿತು ಮಲಗಿದಾಗ. ದೇವರು ಹೇಳ್ತಾನೆ, ಆನಂದ ನೀ ಎಲ್ಲೋ ಹೊರಗೆ ಹುಡುಕ್ತಾ ಇದ್ದಿ, ಅದು ಹೊರಗೆ ಇಲ್ಲ. ಆನಂದ ಎಲ್ಲಿದೆ? ಆಲ್ರೆಡಿ ಒಳಗೆ ಇದೆ. ನಾವು ದುಡಿಬೇಕು, ಓದಬೇಕು, ಕೆಲಸ ಮಾಡಬೇಕು, ದುಡ್ಡು ಮಾಡಬೇಕು, ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಇದರಿಂದಲೇ ಆನಂದ ಅಂತ ನಮ್ಮದೇ ಒಂದು ಲಿಸ್ಟ್ ಇಟ್ಕೊಂಡ್ಬಿಟ್ಟಿದ್ದೀವಿ. ದೇವರು ಏನು ತೋರಿಸ್ತಾ ಇದ್ದಾನೆ? ಇದು ಯಾವುದರಿಂದಲೂ ಇದೆಲ್ಲ ತಾತ್ಕಾಲಿಕವಾದ ಆನಂದ ಅಷ್ಟೇ. ಶಾಶ್ವತವಾದ ಆನಂದ ಎಲ್ಲಿದೆ? ಅದು ಒಳಗೇ ಇದೆ. ಅದನ್ನು ವಿಚಾರ ಮಾಡು ಅಂತ ಪರಮಾತ್ಮ ತೋರಿಸಿಕೊಡ್ತಾನೆ. ಅದರಿಂದ ಆ ಒಂದು ಶಾಶ್ವತವಾದ ತತ್ವಜ್ಞಾನವನ್ನು ನಾವು ಪಡೆಯಬೇಕು ಎಂಬ ಅದಕ್ಕಾಗಿ ಆಚಾರ್ಯರು ಆ ರೀತಿಯಾಗಿ ಮಾಡಿ ಅಚ್ಯುತ ಪ್ರೇಕ್ಷರ ಹತ್ರ ಬಂದು ಅವರ ಪಾದ ಸೇವೆಯನ್ನು ಮಾಡಿ ಆನಂದ ತೀರ್ಥರು ಅಂತ ಆನಂದವನ್ನು ಕೊಡತಕ್ಕ ಶಾಸ್ತ್ರವನ್ನು ರಚನೆ ಮಾಡಿದ್ದರಿಂದ ಅವರಿಗೇನಂತ ಹೆಸರು? ಆನಂದ ತೀರ್ಥರು. ಅದರಿಂದ ಆನಂದ ತೀರ್ಥರ ಶಾಸ್ತ್ರವನ್ನು ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಅಂತ ಅಲ್ಲೇ ಬರ್ತದೆ. ಸರ್ವಮೂಲ ಗ್ರಂಥಗಳ ಸರಿಯಾದ ಚಿಂತನೆ ನಾವು ಮಾಡಿದರೆ ನಮಗೆ ಆನಂದ ನಿಶ್ಚಯ. ಯಾಕೆ? ಆನಂದವನ್ನು ಕೊಡೋದಕ್ಕಾಗಿಯೇ ಬಂದವರು ಆನಂದ ತೀರ್ಥರು. ಅವರ ಹೆಸರೇ ಹೇಳ್ತಾ ಇದೆ ಅಂತ ಆನಂದ ತೀರ್ಥರು ಅಂತ ಹೆಸರು ಮಾಡಿದರು. ತದನಂತರ ಬದರಿಗೆ ಹೋಗಿ ವೇದವ್ಯಾಸರನ್ನು ಕೂಡ ಗೀತಾ ಭಾಷ್ಯವನ್ನು ರಚನೆ ಮಾಡಿ
ಮತ್ತು ಅಲ್ಲಿಂದ ನಾರಾಯಣ ಬದರಿ ನಾರಾಯಣನ ದರ್ಶನವನ್ನು ಪಡೆದು ಆಗ ಪರಮಾತ್ಮ ಅವರಿಗೆ ಆಜ್ಞೆ ಮಾಡಿದನಂತೆ, ನೀವು ಮತ್ತೆ ಕೆಳಗಿಳಿದು ಹೋಗಿ ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯವನ್ನು ರಚನೆ ಮಾಡಿರಿ ಹಾಗೆ ಅಂತ. ತದನಂತರ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರು. ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. 8 ಮಠಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದರು. ಪದ್ಮನಾಭ ತೀರ್ಥರಿಗೂ ಕೂಡ ಸನ್ಯಾಸವನ್ನು ಕೊಟ್ಟು ಆ ಒಂದು ಪರಂಪರೆಯನ್ನು ಕೂಡ ಮುಂದಾಗುವಂತೆ ಮಾಡಿದರು. ಯಾತಕ್ಕೆ ಮಾಡಿದರು? ಪರಮಾತ್ಮನ ಸೇವೆ, ಪರಮಾತ್ಮನ ತತ್ವಜ್ಞಾನ, ವಿಚಾರ, ಆಚಾರ ವಿಚಾರ ಎರಡೂ ಇರಬೇಕು ಎಂಬ ಅದಕ್ಕೆ 2 ಅಂತ ತೋರಿಸ್ತಾ ಇದ್ದಾರೆ ನೋಡಿ. ವಿಚಾರವೂ ಇರಬೇಕು, ದೇವರ ಪೂಜೆ, ಸಂಧ್ಯಾವಂದನೆ, ಯಜ್ಞಯಾಗಾದಿಗಳು ಅದು ಆಗಬೇಕು. ಅದರ ಜೊತೆಗೆ ಶಾಸ್ತ್ರ ಚಿಂತನೆಯೂ ಕೂಡ ಅದು ಅತಿ ಮುಖ್ಯವಾದದ್ದು. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಅಮೃತೀ ಭವಂತಿ ಅಂತ ವೇದಗಳು ತಿಳಿಸ್ತಾ ಇದೆ. ಅದರಿಂದ ಆ ಒಂದು ಜ್ಞಾನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ ನೋಡಿ. ಇವತ್ತಿಗೂ ಕೂಡ ನಾವು ತತ್ವಜ್ಞಾನವನ್ನು ಪಡಿತೀವಿ ಅಂದರೆ ಅದು ಆ 9 ಯತಿಗಳು, ಪದ್ಮನಾಭ ತೀರ್ಥರು, 8 ಮಠಗಳು, ಆ ಪರಂಪರೆಯಲ್ಲಿ ಬಂದವರಿಂದಲೇ ನಾವು ಏನಾರು ಒಂದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಂಬ ಒಂದು ಜ್ಞಾನವನ್ನು ಇವತ್ತಿಗೂ ಕೂಡ ಕೇಳಲಿಕ್ಕೆ ಸಾಧ್ಯ. ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಅಂದರೆ ಆಚಾರ್ಯರು ತಮ್ಮ ಕಾಲದಲ್ಲಿ ಇದ್ದವರಿಗೆ ಮಾತ್ರ ತತ್ವಜ್ಞಾನ ಅಂತ ಮಾಡಿಲ್ಲ ನೋಡಿ. ಸರ್ವಮೂಲ ಗ್ರಂಥಗಳನ್ನು ಡಾಕ್ಯುಮೆಂಟ್ ಮಾಡಿ ಬರೆದಿಟ್ಟು ಆ ಶಿಷ್ಯರನ್ನು ಕೂಡ ತಯಾರು ಮಾಡಿಸಿ, ಆ ಪರಂಪರೆಯನ್ನು ಕೂಡ ತಯಾರು ಮಾಡಿಸಿ ಇವತ್ತಿಗೂ ಕೂಡ ಆ ಪರಂಪರೆ ಬೆಳೆಯುವಂತೆ ಮಾಡಿ ನಮ್ಮನ್ನೆಲ್ಲ ಸನ್ಮಾರ್ಗದಲ್ಲಿ ಕರೆದೊಯ್ಯುವವರಾಗಿದ್ದಾರೆ. ಅಂಥ ಆಚಾರ್ಯರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಾವೆಲ್ಲರೂ ಶರಣು ಹೋಗೋಣ. ನಮ್ಮನ್ನು ಕೂಡ ತತ್ವಮಾರ್ಗದಲ್ಲಿ ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತುಮೇ ಜನ್ಮ ಜನ್ಮನಿ, ಒಂದು ಜನ್ಮದ ವಿಚಾರ ಅಲ್ಲ ಅದು. ಜನ್ಮಗಳಲ್ಲಿ ಎಷ್ಟು ಜನ್ಮ ತೆಗೆದರೂ ಕೂಡ ಆ ಸರ್ವಮೂಲಗಳನ್ನು, ವೇದಾದಿಗಳನ್ನು ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಇದೆ. ಅದರಿಂದ ಒಂದು ಜನ್ಮಕ್ಕೆ ನಾವು ಸೀಮಿತರಾಗೋದು ಬೇಡ. ಸ್ವಲ್ಪ ಮೇಲಕ್ಕೆ ಹೋಗಿ ಬರ್ಡ್ಸ್ ವ್ಯೂ ಅಂತ ಹೇಳ್ತಾರೆ ನೋಡಿ. ಮೇಲೆ ಇನ್ನು ಎಷ್ಟು ಜನ್ಮ ಬಂದಿದ್ದೀವಿ, ಇನ್ನು ಎಷ್ಟು ಜನ್ಮ ಬರಲಿಕ್ಕಿದೆ, ನಮ್ಮದೇ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ. ಅದರಿಂದ ಸಣ್ಣ ವಯಸ್ಸಿರುವಾಗಲೇ ಉಪನಯನ ಆದ ಕೂಡಲೇ ಮಕ್ಕಳನ್ನು ಶಾಸ್ತ್ರದಲ್ಲಿ, ಸಂಸ್ಕೃತದಲ್ಲಿ, ಈಗಂತೂ ಆನ್ಲೈನ್ ಮೂಲಕವಂತರೂ ನಡೀತಾ ಇದೆ, ಅನೇಕ ವಿದ್ಯಾಪೀಠಗಳು, ಸಂಸ್ಥೆಗಳು ನಡೀತಾ ಇದೆ. ಆ ತತ್ವಜ್ಞಾನವನ್ನು ನಾವು ಬೆಳೆಸಿ ಮಕ್ಕಳಿಗೂ ಕೂಡ ತತ್ವಜ್ಞಾನವನ್ನು ಬೆಳೆಸುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ವಿಚಾರ ಮಾಡ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ಬಾಲಂ ವಿಷ್ಣುವರಮೇ ಪರಮಸ್ಸುವೃತ್ ಅವಕಾಶ ಮಾಡಿಕೊಟ್ಟ ಈ ಮಠಾಧಿಕಾರಿ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ಮಮ ಅಂತ ಶ್ರೀಮಧ್ವೇಶ ನಮಸ್ತೆ.